ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಕೋರುತ್ತೇನೆ. ಈ ದಿನದಲ್ಲಿ ಹೋದ 72 ವರ್ಷಗಳಿಂದ ನಾವು ಫ್ರೀಡಮನ್ನು ಅನುಭವಿಸಿಕೊಳ್ಳುತ್ತಾ ಇದ್ದೀವಿ. ನಾವು ಸ್ವಾತಂತ್ರ್ಯವಿಲ್ಲದ ಕಾಲಗಳಲ್ಲಿ ನಾವು ಪಡುವ ಕಷ್ಟ ಅಂದರೆ ಅದು ತುಂಬ ಹೆಚ್ಚಾಗಿರುತ್ತದೆ. ಈ ದಿನದಲ್ಲಿ ನಾವು ಅದನ್ನು ನೆನಪು ಮಾಡಿಕೊಳ್ಳುವಾಗ ಮಹಾತ್ಮ ಗಾಂಧೀಜಿ ಮೊದಲುಗೊಂಡು ಅನೇಕರು ತ್ಯಾಗ ಮಾಡಿದ್ದರಿಂದ ನಮಗೆ ಇವಾಗ ಈ ಫ್ರೀಡಮನ್ನು, ಇಂಡಿಪೆಂಡೆನ್ಸ್ ಡೇಯನ್ನು ನೆನಪು ಮಾಡಿಕೊಳ್ಳಿಕ್ಕಾಗುತ್ತಾ ಇದೆ. ಇದು ನಮ್ಮ ಒಂದು ಒಳ್ಳೆಯ ಅವಕಾಶ ನಮ್ಮ ಜೀವನದಲ್ಲಿ ಸಿಕ್ಕಿರೋದು. ಹಾಗಾದರೆ ಈ ದಿನದಲ್ಲಿ ನಾವು ಭೂಮಿಯಲ್ಲಿ ನಮಗೊಂದು ಒಳ್ಳೆಯ ದಿವಸ ಅಂತ ಹೇಳುವಾಗಲೂ ನಮ್ಮ ಜೀವನದಲ್ಲಿ ಮತ್ತು ಅನೇಕ ವಿಧವಾದ ಫ್ರೀಡಮ್ ಇಲ್ಲದ ಪರಿಸ್ಥಿತಿಗಳಿರಬಹುದು. ನಮಗೆ ಒಂದು ರೋಗವಾಗಲಿ ಒಂದು ಕಷ್ಟವಾಗಲಿ ಇದ್ದರೆ ನಮಗೆ ಈ ಭೂಮಿಯಲ್ಲಿರುವ ಎಲ್ಲ ಸ್ವಾತಂತ್ರ್ಯಗಳನ್ನು ಅನುಭವಿಸಲಿಕ್ಕಾಗುವುದಿಲ್ಲ. ಹಾಗಾದರೆ ಈ ದಿನದಲ್ಲಿ ನಾವು ದೇವರನ್ನು ಕೂಡ ಪ್ರಾರ್ಥಿಸುವುದಾದರೆ ನಮ್ಮ ಜೀವನದಲ್ಲಿ ಎಲ್ಲ ರೀತಿಯಾದ ಫ್ರೀಡಮ್ ನಮಗೆ ಸಿಕ್ಕುತ್ತದೆ. ಇವತ್ತು ನಾವು ನಮ್ಮ ಭಾರತ ದೇಶಕ್ಕೆ 72 ವರ್ಷಗಳಿಂದ ಸ್ವಾತಂತ್ರ್ಯವನ್ನು ಸಿಕ್ಕಿರುವಾಗ ನಾವು ಈ ಭಾರತ ದೇಶಕ್ಕಾಗಿ ಪ್ರಾರ್ಥನೆ ಮಾಡುವುದು ಎಂಬುದು ನಮ್ಮ ಒಂದು ಜವಾಬ್ದಾರಿಯಾಗಿದೆ. ಅದರಿಂದ ನಾವೀಗ ಒಂದು ವಾಕ್ಯವನ್ನು ಓದಿ ನಮ್ಮ ಭಾರತ ದೇಶಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. 1 ತಿಮೋತಿ 2ನೇ ಅಧ್ಯಾಯ 1-2 ವಾಕ್ಯಗಳನ್ನು ಓದಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲದಕ್ಕಿಂತಲೂ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳುಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಮ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಲ್ಲೆಲೂಯಾ. ಈ ಸಮಯದಲ್ಲಿ ನಮಗೆ ಈ ಸ್ವಾತಂತ್ರ್ಯವನ್ನು, ಇಂಡಿಪೆಂಡೆನ್ಸ್ ಡೇಯನ್ನು ನಾವು ನೆನಪು ಮಾಡುವಾಗ ನಮ್ಮ ಭಾರತ ದೇಶದ ಎಲ್ಲ ಜನರಿಗಾಗಿ ಪ್ರಾರ್ಥಿಸಲಿಕ್ಕೆ ದೇವರು ನಮಗೆ ಹೇಳುತ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳಿಗಾಗಿ ನಾವು ಒಳ್ಳೆ ರೀತಿಯಲ್ಲಿ ನಾವು ಈ ಭೂಮಿಯಲ್ಲಿರಲಿಕ್ಕೆ ನಮಗೋಸ್ಕರ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ನಮ್ಮ ಎಲ್ಲ ಜನರಿಗಾಗಿಯೂ ಅಧಿಕಾರಿಗಳಿಗಾಗಿಯೂ ಅವರು ಕೂಡ ಒಳ್ಳೆ ಜ್ಞಾನದಿಂದ ಇದನ್ನು ಮಾಡಿಕೊಳ್ಳಿಕ್ಕಾಗಿ ನಾವೆಲ್ಲರೂ ಪ್ರಾರ್ಥಿಸಬೇಕೆಂದು ತಿಮೋತಿಯನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ನಾವೆಲ್ಲರೂ ಈಗ ಪ್ರಾರ್ಥಿಸೋಣ. ನಮ್ಮ ಭಾರತ ದೇಶಕ್ಕಾಗಿ ಪ್ರಾರ್ಥನೆ ಮಾಡೋಣ. ಈ ಇಂಡಿಪೆಂಡೆನ್ಸ್ ಡೇಯಲ್ಲಿ ದೇವರು ಈ ಭಾರತ ದೇಶವನ್ನು ಇನ್ನು ಹೆಚ್ಚಾಗಿ ಆಶೀರ್ವದಿಸೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾದ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಭೂಮಿ ಆಕಾಶಗಳನ್ನು ಸಮಸ್ತವನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರೇ, ಈ ದಿನದಲ್ಲಿ ನಮಗೆ ಭಾರತ ದೇಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಿ. ಭಾರತ ದೇಶದಲ್ಲಿ ಒಂದು ಪ್ರಜೆಯಾಗಿ ಹುಟ್ಟುವಂತೆ ನಮಗೆ ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತಾ, ಈ ಭಾರತೀಯರಾದ ಭಾರತ ದೇಶದಲ್ಲಿ ಎಲ್ಲ ಜನರಿಗಾಗಿಯೂ ನಾವು ಪ್ರಾರ್ಥಿಸುತ್ತೇವೆ. ಎಲ್ಲರೂ ನಮ್ಮ ಸಹೋದರ ಸಹೋದರಿಯವರೆಂದು ನಾವು ಹೇಳುತ್ತೇವೆ. ಹಾಗಾದರೆ ಕರ್ತನೆ, ನಮ್ಮ ಸಹೋದರ ಸಹೋದರಿಯವರಾದ ಎಲ್ಲರನ್ನು ಕರ್ತನೆ ಅವರನ್ನು ಆಶೀರ್ವದಿಸಿರಿ. ಯಾರೆಲ್ಲ ಎಂದೆಂದ ಕಷ್ಟಗಳಲ್ಲಿ ಇಕ್ಕಟ್ಟುಗಳಲ್ಲಿ ಇದ್ದಾರೋ ಅವರಿಗೆಲ್ಲ ಈ ದಿನದಲ್ಲಿ ನಾವು ನೆನಪು ಮಾಡುವಾಗ ಕರ್ತನೆ ಅವರನ್ನು ಆಶೀರ್ವದಿಸಿರಿ. ರೋಗಿಗಳಾಗಿದ್ದರೆ ಸೌಖ್ಯವನ್ನು ಕೊಡಿರಿ. ಸಮಾಧಾನ ಇಲ್ಲದರೆ ನಮ್ಮ ಭಾರತ ದೇಶದ ಎಲ್ಲ ಜನರಿಗೂ ಸಮಾಧಾನ, ಶಾಂತಿ, ನೆಮ್ಮದಿಯನ್ನು ಅನುಗ್ರಹಿಸಿರಿ. ಅದೇ ರೀತಿಯಾಗಿ ನಮಗೆ ಅಧಿಕಾರದಲ್ಲಿರುವ ಎಲ್ಲ ಆಡಳಿತ ವರ್ಗದವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಮಿನಿಸ್ಟರ್ಸ್ಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಭಾರತ ದೇಶದಲ್ಲಿರುವ ಈ 22 ಸ್ಟೇಟ್ಗಳಿಗಾಗಿ ನಾವು ಬೇಡಿಕೊಳ್ಳುತ್ತೇವೆ. ಕರ್ತನೆ, 8 ಯೂನಿಯನ್ ಟೆರಿಟರೀಸ್ಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಎಲ್ಲದರಲ್ಲೂ ಕರ್ತನೆ ಶಾಂತಿ ಸಮಾಧಾನವಾಗಿರುವಂತೆ ಚೆನ್ನಾಗಿ ಒಳ್ಳೆ ರೀತಿ
ರೀತಿಯಲ್ಲಿ ಕಾಲಕ್ಷೇಮ ಮಾಡುವಂತೆ ಎಲ್ಲರಿಗೂ ದೇವರೇ ಜ್ಞಾನವುಳ್ಳ ಹೃದಯವನ್ನು ಕೊಡಿ. ನಮ್ಮ ಭಾರತ ದೇಶವನ್ನು ಆಡಳಿತ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಆರೋಗ್ಯ ಬಲವನ್ನು ಕೊಡಿ, ಜ್ಞಾನ ವಿವೇಕವನ್ನು ಅನುಗ್ರಹಿಸಿರಿ ಕರ್ತನೆ. ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲರಿಗಾಗಿ ಬೇಡಿಕೊಳ್ಳುತ್ತೇವೆ. ಎಲ್ಲರಿಗೂ ಜ್ಞಾನವನ್ನು ಕೊಟ್ಟು ದೀರ್ಘಾಯುಸ್ಸನ್ನು ಕೊಟ್ಟು ಕರ್ತನೆ ಒಳ್ಳೆ ರೀತಿಯಲ್ಲಿ ಕರ್ತನೆ ಆಡಳಿತ ಮಾಡಿಕೊಳ್ಳುವಂತೆ ಅವ್ರಿಗೂ ಕೂಡ ಜ್ಞಾನವುಳ್ಳ ಹೃದಯವನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಈ ದೇಶದಲ್ಲಿ ಬೇಡದ ಯಾವುದೇ ವಿಧವಾದ ಕಷ್ಟಗಳು, ಇಕ್ಕಟ್ಟುಗಳು, ಪ್ರಳಯವಾಗಲಿ, ಭೂಕಂಪವಾಗಲಿ, ಅದೇ ಥರ ದೇವರೇ ಯುದ್ಧಗಳಾಗಲಿ ಆಗದಂತೆ ಸಮಾಧಾನದ ದಿನಗಳು ಉಂಟಾಗುವಂತೆ ನಾವು ಭಾರತ ದೇಶಕ್ಕಾಗಿ ದಿನದಲ್ಲಿ ದೇವರೇ ಎಲ್ಲ ಪ್ರಜೆಗಳಿಗಾಗಿಯೂ ನಿಮ್ಮ ಸನ್ನಿಧಿಯಲ್ಲಿ ಬೇಡಿಕೊಳ್ಳುತ್ತೇವೆ. ಭಾರತ ದೇಶದ ಎಲ್ಲ ಜನರು ನಮ್ಮ ಸಹೋದರಿ ಸಹೋದರರಾಗಿರುವಾಗ ಎಲ್ಲರಿಗೂ ಶಾಂತಿ, ಸಮಾಧಾನ, ನೆಮ್ಮದಿ ಉಂಟಾಗಲಿ. ಯಾರಾದರೂ ಇಕ್ಕಟ್ಟುಗಳಲ್ಲಿ, ಕಷ್ಟಗಳಲ್ಲಿ ಇವತ್ತು ಯಾರೂ ಇಲ್ಲ ಅಂತೇಳಿ ಅಳುತ್ತಾ ಇದ್ದಾರೆ, ಅವರನ್ನು ಕೂಡ ಸಂತೈಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಹಾಸ್ಪಿಟಲ್ಗಳಿಗಾಗಿಯೂ ಎಲ್ಲ ಡಾಕ್ಟರ್ಸ್ ಕರ್ತನೆ ಎಲ್ಲರೂ ಕೂಡ ಸಮಾಧಾನವಾಗಿ ಅವರು ಕೊಟ್ಟಿರುವ ಸೇವೆಯನ್ನು ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡಿ. ಎಲ್ಲ ಸೈನಿಕರಿಗಾಗಿ ಕೂಡ ನಾವು ಪ್ರಾರ್ಥಿಸುತ್ತೇವೆ. ಈ ದಿನಗಳಲ್ಲಿ ಯಾವುದೇ ಸೈನಿಕರಿಗೂ ಕೂಡ ಯಾವ ಕೇಡು ಬರದ ಹಾಗೆ ದೇವರೇ ಅವರನ್ನು, ಅವರ ಕುಟುಂಬಗಳನ್ನು ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಎಲ್ಲ ಸೈನಿಕರಿಗೂ ದೀರ್ಘಾಯುಸ್ಸನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಕಾಪಾಡಬೇಕಾಗಿ ಬೇಡಿಕೊಳ್ಳುತ್ತೇವೆ. ನಮ್ಮ ಭಾರತ ದೇಶವನ್ನು ಕರ್ತನೆ ನಿಮ್ಮ ಕರುಣೆಯುಳ್ಳ ಹಸ್ತದಲ್ಲಿ ಸಮರ್ಪಿಸುತ್ತೇವೆ. ಎಲ್ಲ ರೀತಿಯಲ್ಲೂ ಸುಕ್ಷೇಮವನ್ನು ನಮ್ಮ ಭಾರತ ದೇಶಕ್ಕೂ ಈ ಕರ್ನಾಟಕ ರಾಜ್ಯಕ್ಕೂ ದಯಪಾಲಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ದೇವಾ, ನೀವು ಅದೇ ಥರ ಮಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈಗ ಈ ದಿನ ಧ್ಯಾನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಗಲಾತ್ಯ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವೀಗ ಓದಿಕೊಳ್ಳೋಣ. ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿರಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ದೇವರ ವಾಕ್ಯದಲ್ಲಿ ನಾವು ಓದಿ ಕೇಳಿದ್ದು, ಕರ್ತನು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ನಮಗೆ ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕಾಗಿ ದಾರಿ ತೋರಿಸಿದ್ದಾರೆ. ದಾಸತ್ವ ನೊಗದಲ್ಲಿ ಮತ್ತು ನಾವು ತಿರುಗಿ ಸಿಕ್ಕಿಕೊಳ್ಳಬೇಡಿರಿ ಎಂದು ಇವತ್ತು ನಮಗೆ ದೇವರ ವಾಕ್ಯ ಹೇಳುತ್ತಾ ಇದೆ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಹೇಳುವಾಗ ಕೂಡ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಕೂಡ ಒಂದು ಸಮಾಧಾನ ನಮಗೆ ಬೇಕಾಗಿದೆ. ಆ ಸಮಾಧಾನ ಕರ್ತನಾದ ಯೇಸು ನಮಗೆ ಕೊಡ್ತಾರೆ ಎಂದ ವಾಕ್ಯದಲ್ಲಿ ನಾವು ಓದುತ್ತಾ ಇದ್ದೀವಿ. ಹಾಗಾದರೆ ಅದು ಎಂದ ಸಮಾಧಾನ ಆಗಿರಬಹುದು ಎಂದರೆ, ಗಲಾತ್ಯ ಪತ್ರಿಕೆಯಲ್ಲಿ ಬರೆದ ಪ್ರಕಾರ ಕ್ರಿಸ್ತನು ಕೊಡುವ ಫ್ರೀಡಮ್ ನಮಗೆ ಪಾಪದಿಂದ ನಮಗೆ ಒಂದು ಫ್ರೀಡಮ್ ಕೊಡುತ್ತಾರೆ, ಪಾಪದಿಂದ ನಮಗೆ ಒಂದು ಸ್ವಾತಂತ್ರ್ಯವನ್ನು ಕೊಡುತ್ತಾರೆ, ಮತ್ತು ಶಾಪದಿಂದ ನಮ್ಮನ್ನು ಬಿಡಿಸುತ್ತಾರೆ, ಮತ್ತು ನಮ್ಮ ರೋಗಗಳಿಂದ ನಮಗೆ ಬಿಡುಗಡೆ ಕೊಡುತ್ತಾರೆ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಮರಣವೆಂಬ ಆ ಒಂದು ಘಟನೆಯಿಂದ, ಆ ಪರಿಸ್ಥಿತಿಯಿಂದ ಕೂಡ ನಮಗೆ ಕರ್ತನಾದ ಯೇಸು ಬಿಡುಗಡೆ ಕೊಡುವನಾಗಿದ್ದಾರೆ, ಒಂದು ಫ್ರೀಡಮ್ ಕೊಡುವರಾಗಿದ್ದಾರೆ. ಈಗ ನಾವು ಈ ವಾಕ್ಯವನ್ನು ಧ್ಯಾನಿಸೋಕ್ಕಿಂತ ಮುಂಚಿತವಾಗಿ 1 ನಿಮಿಷ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಾತಾಡಯ್ಯ ಮಾತಾಡಯ್ಯ, ನಿಮ್ಮ ಮಾತಿಗಾಗಿ ಕಾದಿರುವೆ. ಮಾತಾಡು ಮಾತಾಡು ಏಸಯ್ಯ, ಮಾತಾಡು, ನಿಮ್ಮ ವಾಕ್ಯದಿಂದ ಮಾತಾಡು, ನಿಮ್ಮ ವಾಕ್ಯದಿಂದ ಮಾತಾಡು. ಮಾತಾಡಯ್ಯ ಮಾತಾಡಯ್ಯ, ನಿಮ್ಮ ಮಾತಿಗಾಗಿ ಕಾದಿರುವೆ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 1ನೇ ವಾಕ್ಯವನ್ನು ನಿಮ್ಮ ಕರೆಗಳಲ್ಲಿ ತಗ್ಗಿಸಿ ಸಮರ್ಪಿಸುತ್ತೇವೆ. ನೀವು ಮಾತಾಡು ಎಲ್ಲ ವಾತಾವರಣಗಳು ದೇವರೇ ನಿಮ್ಮ ಮಾತಿಗಾಗಿ ಕಾಯ್ದುಕೊಂಡು ಕರ್ತನೆ, ನೀವು ಏನು ಆಸೆ ಪಡುತ್ತೀರೋ, ನಿಮ್ಮ ಚಿತ್ತ ಏನಿದೆಯೋ ಅದನ್ನು ನೆರವೇರಿಸುವುದಕ್ಕಾಗಿ ಈ ಸಮಯವನ್ನು ಸಮರ್ಪಿಸುತ್ತೇವೆ. ಎಲ್ಲ ಅಂಧಕಾರ ಮಂಡಲ ಕ್ರಿಯೆಗಳು ನಿಷ್ಫಲವಾಗಲಿ, ಹೋರಾಟದ ಆತ್ಮನೆಗಳು ಸುಡಲ್ಪಡಲಿ, ಯೇಸು ರಕ್ತ ಚೆಲ್ಲಲ್ಪಡಲಿ, ಎಲ್ಲ ಬಂಧನಗಳು ಮುರಿಯ
ಮುರಿಯಲ್ಪಡಲಿ, ಯೇಸು ರಕ್ತದಿಂದಲೇ ಜಯ ಉಂಟಾಗಲಿ, ಯೇಸು ರಕ್ತದಿಂದಲೇ ಜಯ ಉಂಟಾಗಲಿ. ಕರ್ತನೇ, ಈ ವಾಕ್ಯದಿಂದ ಯಾರಿಗೂ ಉಪಯೋಗ ಆಗಬೇಕಾಗಿದೆಯೋ ಅದನ್ನು ಮಾಡಲಿಕ್ಕಾಗಿ ಪವಿತ್ರಾತ್ಮನೆ ಇಳಿದು ಬಂದು ತುಂಬಿಸು ಸ್ವಾಮಿ. ಪರಿಶುದ್ಧನೇ, ನಿಮ್ಮ ಅಗ್ನಿ ಆತ್ಮನಿಂದ ತುಂಬಿಸಲ್ಪಡಲಿ. ಓ ದೇವದೂತರುಗಳು ದೇವರೇ, ವಾಕ್ಯ ಕೇಳುವ ಹೇಳುವ ಎಲ್ಲ ಜಾಗೆಯಲ್ಲೂ ಕೂಡ ದಂಡಿಳಿಯಲಿಂದ ಪ್ರಾರ್ಥಿಸುತ್ತೇವೆ. ಪವಿತ್ರಾತ್ಮನು ಚಲಿಸುತ್ತಾ ಇರಲಿ. ಎಲ್ಲ ಬಂಧನ, ಕೇಡಿನ, ಅಂಧಕಾರದ ಕ್ರಿಯೆಗಳು ಫಲವಾಗಲಿ. ನೀವು ಮಾತಾಡು ಸ್ವಾಮಿ, ನೀವು ಮಾತಾಡಿರಿ ಕರ್ತನೆ. ಈಗೋ ನಾವು ಕೇಳುತ್ತೇವೆ, ನಿಮ್ಮ ನಾಮ ನಮ್ಮಿಂದ ಮಹಿಮೆಯಾಗುವಂತೆ ಈ ವಾಕ್ಯ ಕೇಳಿ ದೇವರೇ, ನಾವು ನಿಮ್ಮಂತೆ ಮಾರ್ಪಡುವಂತೆ ಸಹಾಯ ಮಾಡಿ. ಎಲ್ಲವನ್ನೂ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಕೇಳಿದ ಪ್ರಕಾರ ಕ್ರಿಸ್ತನು ನಮಗೆ ಸ್ವಾತಂತ್ರ್ಯವನ್ನು ಕೊಡುವುದು, ಆದರೆ ಮತ್ತು ನಾವು ಆ ಸ್ವಾತಂತ್ರ್ಯವನ್ನು ಬಿಟ್ಟು ಮತ್ತು ಗುಲಾಮತನದಲ್ಲಿ, ದಾಸತ್ವದಲ್ಲಿ ಸಿಲುಕಬೇಡಿರಿ, ಸಿಕ್ಕಿಕೊಳ್ಳಬೇಡಿರಿ ಎಂದ ದೇವರ ವಾಕ್ಯ ಇವತ್ತು ನಮಗೆ ಹೇಳುತ್ತಾ ಇದೆ. ಹಾಗಾದರೆ ನಮಗೆ ದೇವರು ಯಾವ ವಿಷಯಗಳೆಲ್ಲ ಸ್ವಾತಂತ್ರ್ಯ ಕೊಟ್ಟಿದೆ ಅಂತ ನಾವು ಒಂದು ಸಾರಿ ನೋಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನು ನಮಗೋಸ್ಕರ, ನಾವು ಪಾಪಿಗಳಾಗಿರುವಾಗಲೂ ನಮಗೋಸ್ಕರ ಪ್ರೀತಿ ತೋರಿಸಿ ಆಕಾಶವನ್ನು ಭೂಮಿಯನ್ನು ಸಮಸ್ತವನ್ನು ಉಂಟು ಮಾಡಿದ ದೇವರು ಆ ಸ್ವರ್ಗದಿಂದ ಭೂಮಿಗೆ ಬಂದು ನಮ್ಮ ಅಪರಾಧಗಳನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ಪ್ರಾಣ ಕೊಡುವುದರಲ್ಲಿ ನಮ್ಮ ಮೇಲೆ ಆತನಿಗೆ ಎಷ್ಟು ಪ್ರೀತಿ ಇದೆ ಎಂದು ತೋರಿಸಿಕೊಂಡಿದ್ದಾರೆ. ಹಾಗಾದರೆ ಇವತ್ತು ದೇವರು ನಮಗೆ ಮಾತಾಡುತ್ತಾ ಇದ್ದಾರೆ, ನಮ್ಮ ಪಾಪದಿಂದ ಬಿಡಿಸಲಿಕ್ಕಾಗಿ, ಪಾಪವೆಂಬ ಬಂಧನದಿಂದ ಸ್ವಾತಂತ್ರ್ಯವನ್ನು ಕೊಡಲಿಕ್ಕಾಗಿ ಕರ್ತನಾದ ಯೇಸು ಭೂಮಿಗೆ ಬಂದಿದ್ದಾರೆ. ಹಲ್ಲೆಲೂಯಾ. ನಾವು ಯಾವ ರೀತಿಯಾದ ಪಾಪದಲ್ಲಿ ಸಿಕ್ಕಿಕೊಂಡಿದ್ರು ಕೂಡ ಕರ್ತನೇ ನನಗೊಂದು ಬಿಡುಗಡೆ ಬೇಕು ಎಂದು ನೀವು ಕೇಳುವುದಾದರೆ ನಿಮಗೆ ಇವತ್ತೊಂದು ಬಿಡುಗಡೆ ದೇವರು ಕೊಡುವರಾಗಿದ್ದಾರೆ. ವಾಕ್ಯದಲ್ಲಿ ನಾವು ಓದುವಾಗ ಕರ್ತನಾದ ಯೇಸುವಿನ ಬಳಿಯಲ್ಲಿ ಒಂದು ಪಾಪ ಮಾಡಿದ ಸ್ತ್ರೀಯನ್ನು ಎಲ್ಲರೂ ಸೇರಿ ಹಿಡ್ಕೊಂಡು ಬಂದಿದ್ದರು. ಅವರೆಲ್ಲರೂ ಸೇರಿ ಬರುವಾಗ ಯೇಸು ಸ್ವಾಮಿ ಹತ್ರ ನಿಲ್ಲಿಸಿ ಅವರು ಕೇಳ್ತಾ ಇದ್ದಾರೆ, ಈಕೆ ಮಾಡಿದ ತಪ್ಪಿಗೆ ಇವರಿಗೆ ಏನು ಮಾಡಬೇಕಂತ ಕೇಳುವಾಗ ಯೇಸು ಸ್ವಾಮಿ ಹೇಳುತ್ತಾರೆ, ನಿಮ್ಮಲ್ಲಿ ಪಾಪ ಇಲ್ಲದವರು ಇವರಿಗೆ ಕಲ್ಲನ್ನು ಎಸೀರಿ ಎಂದು ಹೇಳಿದರು. ಆ ಸಮಯದಲ್ಲಿ ಅವರೆಲ್ಲರೂ ಏನು ಮಾಡಿದಂದರೆ ತಮ್ಮ ತಮ್ಮ ಕೈಗಳಲ್ಲಿದ್ದ ಆ ಕಲ್ಲುಗಳನ್ನು ನೆಲಕ್ಕೆ ಹಾಕಿಕೊಂಡು ಎಲ್ಲರೂ ಹಿಂದಿರುಗಿ ಹೋದರು. ಸ್ವಲ್ಪ ಸಮಯಗಳ ನಂತರ ಯೇಸುಸ್ವಾಮಿ ನೋಡುವಾಗ ಆ ಸ್ತ್ರೀ ಮಾತ್ರ ಇದ್ದಾರೆ. ಆವಾಗ ಕರ್ತನ ಅವಳಿಗೆ ಕೇಳ್ತಾರೆ, ನಿನಗೆ ಯಾರೂ ತಪ್ಪು ವಿಧಿಸಲಿಲ್ವಾ ಅಂತ ಕೇಳುತ್ತಾರೆ. ಆವಾಗ ಕೇಳಿದ್ರು, ನನಗೆ ಯಾರೂ ತಪ್ಪು ವಿಧಿಸಲಿಲ್ಲ ಎಂಬುದಾಗಿ. ಆವಾಗ ಯೇಸುಸ್ವಾಮಿ ಅವರಿಗೆ ಹೇಳಿದ್ರು, ನಾನು ನಿನಗೆ ತಪ್ಪು ವಿಧಿಸುವುದಿಲ್ಲ, ಮುಂದೆ ಪಾಪ ಮಾಡಬೇಡ ಎಂಬುದಾಗಿ ಅವಳನ್ನು ಹೇಳಿ ಕಳಿಸಿದರು. ಹಾಗೆ ಸ್ವಲ್ಪ ದಿನಗಳಂದ್ರೆ ಯೇಸುಸ್ವಾಮಿ ಒಂದು ಮನೆಯಲ್ಲಿ ಔತಣಕ್ಕೆ ಕರೆದು ಅಲ್ಲಿ ಕುತ್ಕೊಳ್ಳುವಾಗ ಒಂದು ಪಾಪಿನಿಯಾಯ ಸ್ತ್ರೀ ತನಗೆ ಬೆಲೆ ಇರುವ ಸುಗಂಧ ತೈಲವನ್ನು ತೆಗೆದುಕೊಂಡು ಬಂದು ಕುತ್ಕೊಂಡು ಅವಳು ತನ್ನ ಕಣ್ಣೀರಿಂದ ಫಸ್ಟು ಯೇಸುಸ್ವಾಮಿಯ ಪಾದವನ್ನು ತೊಳೆಯುತ್ತಾ ಇದ್ದಾರೆ. ಆಮೇಲೆ ಅವಳ ಕೂದಲಿಂದ ಒರೆಸಿ, ಆಮೇಲೆ ಅವಳು ಕೈಯಲ್ಲಿ ತೆಗೆದುಕೊಂಡು ಬಂದ ಆ ಸುಗಂಧ ತೈಲವನ್ನು ಅವಳು ಯೇಸುಸ್ವಾಮಿ ಪಾದದಲ್ಲಿ ಹಚ್ಚಿ ಅವಳು ಯೇಸುಸ್ವಾಮಿ ಪಾದಕ್ಕೆ ಮುದ್ದಿಡ್ತಾ ಇದ್ದಾರೆ. ಅದಕ್ಕೆ ಅರ್ಥ ಏನಂದರೆ ಯೇಸುಸ್ವಾಮಿ ಪಾಪವನ್ನು ಕ್ಷಮಿಸೋದಕ್ಕೆ ಅವಳು ತೋರಿಸುವ ಪ್ರೀತಿ ಏನಂದರೆ, ಎಷ್ಟೊಂದು ಪಾಪಿಯಾದೆ ನಾನು, ಎಲ್ಲ ಮನುಷ್ಯರು ನನ್ನನ್ನು ಪಾಪಿ ಅಂದೇಳಿ ನನ್ನನ್ನು ಕಲ್ಲೆಸೀಲಿಕ್ಕೆ ಬರುವಾಗ ನಾನು ಈ ಸಮಯದಲ್ಲಿ ಮಣ್ಣಾಗಿ ಹೋಗಬೇಕಾಯಿತು. ಆದರೆ ಈ ಕರುಣಾಮಯನಾದ ಪ್ರೀತಿ ಸ್ವರೂಪನಾದ ಯೇಸುಸ್ವಾಮಿ ಸ್ವರ್ಗದಿಂದ ಇಳಿದು ಬಂದು ನನಗೆ ಒಂದು ಬಿಡುಗಡೆ ಕೊಟ್ಟಿದ್ದಾರಲ್ಲ, ಎಲ್ಲರೂ ನನ್ನನ್ನು ತಪ್ಪುಗಾರರು ಎಂದು ಹೇಳುವಾಗ, ತಪ್ಪು ಮಾಡಿದವಳು ಎಂದೇಳಿ ದೂರ ತಳ್ಳುವಾಗ ಯೇಸುಸ್ವಾಮಿ ನನಗೆ ನಾನು ತಪ್ಪು ನಿನಗೆ ವಿಧಿಸೋದಿಲ್ಲ ಎಂದೇಳಿ ಕಳಿಸಿದ್ದೀರಲ್ಲ ಅಂದ ಆ ಪ್ರೀತಿಯಿಂದ ಆಕೆ ತನ್ನ ಕಣ್ಣೀರಿಂದ ಯೇಸುಸ್ವಾಮಿಯ ಪಾದ ತೊಳೆಯುತ್ತಾ ಇದ್ದಾರೆ. ಆಕೆ ತೋರಿಸುವ ಆ
ಪ್ರೀತಿ ಬಹಳವಾಗಿದೆ. ಯೇಸು ಸ್ವಾಮಿಯ ಪಾದವನ್ನು ಕಣ್ಣೀರಿಂದ ತೊಳೆಯೋ ಥರ ಒಂದು ಪ್ರೀತಿ ಅವಳಲ್ಲಿ ಉಂಟಾಯಿತು. ನಮ್ಮ ಕೂಡ ಪಾಪಗಳನ್ನು ಕ್ಷಮಿಸುವುದನ್ನು ನೋಡಿ ಏನೋ ಯೇಸು ಸ್ವಾಮಿ ಎಲ್ಲ ಕ್ಷಮಿಸ್ತಾರೆ ಪರವಾಗಿಲ್ಲ ಅಂತ ಯೋಚನೆ ಮಾಡದೆ, ಕರ್ತನೇ ನಾನು ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸಿದಿರಲ್ಲ, ನಿಮಗೆ ಸ್ತೋತ್ರ ಎಂದೇಳಿ ಕರ್ತನ ಪಾದಕ್ಕೆ ಮುದ್ದಿಡುವ ಒಂದು ಪ್ರೀತಿ ನಮಗಿದ್ರೆ ನಮ್ಮ ಜೀವಿತದಲ್ಲಿ ಬೇಗನೆ ಅತ್ಯಂತ ಅದ್ಭುತವಾದ ಕಾರ್ಯಗಳು ನಡೆಯುತ್ತದೆ. ಆದರೆ ನಾವು ಅದೇ ರೀತಿಯಲ್ಲಿ ಸರಿ ಆಯಿತು ನಾನು ಪಾಪ ಮಾಡಿದೆ ಯೇಸು ಕ್ಷಮಿಸಿದ್ರು ಅಂತ ಒಂದೇ ರೀತಿಯಲ್ಲಿ ಹೋದರೆ ನಮ್ಮ ಲೈಫಲ್ಲಿ ಆಶೀರ್ವಾದ ಬರಲಿಕ್ಕೆ ಲೇಟ್ ಆಗುತ್ತೆ. ಆದರೆ ನಿಮಗೆ ಬೇಗನೆ ದೇವರ ಆಶೀರ್ವಾದವನ್ನು ದೇವರ ಪ್ರೀತಿಯನ್ನು ಬೇಕು ಎಂಬುದಾದರೆ ನೀವು ಯೇಸು ಸ್ವಾಮಿಯ ಪಾದ ಹಿಡಿಯೋ ಥರ ಅವರ ಪಾದದಲ್ಲಿ ಕುತ್ಕೊಂಡು ಕಣ್ಣೀರಿಂದ ಯೇಸು ಸ್ವಾಮಿಯ ಪಾದವನ್ನು ತೊಳೆದು ನಿಮ್ಮ ಕೂದಲಿಂದ ಒರೆಸೋ ಥರ ಒಂದು ಪ್ರೀತಿ ದೇವರಿಗೆ ತೋರಿಸೋದಾದರೆ ನಿಮ್ಮ ಎಲ್ಲ ಪಾಪಗಳಿಂದಲೂ ಪರಿಹಾರ ಸಿಕ್ಕಿ ಹೃದಯದಲ್ಲಿ ತುಂಬ ನೆಮ್ಮದಿಯನ್ನು ಸಮಾಧಾನವನ್ನು ಕೊಡುತ್ತಾರೆ. ಆಮೇಲೆ ನೀವು ಯಾವಾಗಲೂ ಸಮಾಧಾನವಾಗಿರಲಿಕ್ಕೆ ಯೇಸು ಸ್ವಾಮಿ ಸಹಾಯ ಮಾಡ್ತಾರೆ. ನೀವು ಕರೆಯುವಾಗಲೇ ಕರ್ತನು ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ಏನು ಬೇಕಾದರೂ ಮಾಡಿಕೊಡ್ತಾರೆ. ಆದರೆ ಯೇಸು ಪಾಪ ಕ್ಷಮಿಸಿದ್ದಾರೆ ಅಂತೇಳಿ ಒಂದೇ ದಿವಸಕ್ಕೆ ಬಿಡದೆ ಅದೇ ಪ್ರೀತಿಯಲ್ಲಿ ನೀವು ಮುಂದಕ್ಕೆ ಹೋಗೋದಾದರೆ ಮಾತ್ರನೇ ನಿಮ್ಮ ಲೈಫಲ್ಲಿ ಈ ಅದ್ಭುತ ಕಾಣೋದು. ಹಾಗಾದರೆ ದೇವರ ವಾಕ್ಯ ಹೇಳ್ತಾ ಇದೆ, ಸ್ವಾತಂತ್ರ್ಯಕ್ಕಾಗಿ ಯೇಸು ಕರ್ತನು ನಮ್ಮನ್ನು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನಮಗೆ ಯೇಸು ಸ್ವಾಮಿ ಫ್ರೀಡಮ್ ಈಗ ಪಾಪದ ವಿಷಯದಲ್ಲಿ ಕೊಡ್ತಾ ಇದ್ದಾರೆ. ಆದರೆ ನಾವು ಮತ್ತೆ ಅದರಲ್ಲಿ ಆ ಪಾಪದಲ್ಲಿ ಸಿಕ್ಕಿಕೊಳ್ಳಬೇಡ್ರಿ ಎಂದು ದೇವರ ವಾಕ್ಯ ಹೇಳ್ತಾ ಇದೆ. ಒಂದನೇದಾಗಿ ಪಾಪದಿಂದ ನಮಗೆ ದೇವರು ಬಿಡುಗಡೆ ಕೊಟ್ಟು ಫ್ರೀಡಮ್ ಕೊಟ್ಟಿದ್ದಾರೆ. ಎರಡನೇದಾಗಿ ಶಾಪದಿಂದ ಕರ್ತನಾದ ಯೇಸು ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯ ನಾವು ಓದಿಕೊಳ್ಳೋಣ. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಣಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಗಲಾತ್ಯ ಪತ್ರಿಕೆಯಲ್ಲಿ ನಾವು ಓದಿದ ಹಾಗೆ ಕ್ರಿಸ್ತನು ನಮಗೋಸ್ಕರ ಒಂದು ಶಾಪವಾಗಿ ಮಾರ್ಪಟ್ಟಿದೆ. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿರುವ ಶಾಪಗಳಿಂದ ನಮಗೆ ಬಿಡುಗಡೆ ಕೊಡುವುದಕ್ಕೋಸ್ಕರ ಈ ಭೂಮಿಯಾಕಾಶಗಳನ್ನು ಸಮಸ್ತವನ್ನು ಉಂಟು ಮಾಡಿದ ದೇವರು ಮನುಷ್ಯನಾಗಿ ಬಂದಿದೆ. ಯೇಸು ಸ್ವಾಮಿ ಅವರಲ್ಲಿ ಯಾವ ಪಾಪಗಳು ಶಾಪಗಳು ಇರಲಿಲ್ಲ. ಹಾಗಾದರೆ ಅವರು ಯಾಕೆ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದೆ ಅಂದರೆ ಮರದಲ್ಲಿ ತೂಗಾಡಲ್ಪಡಬೇಕೆಂಬುದು ಯಾಕೆಂದರೆ ಶಾಪ ಮುರಿಲಿಕ್ಕೋಸ್ಕರ. ಅಂಧ ಶಾಪಗ್ರಸ್ತರು ಮಾತ್ರನೇ ತೂಗು ಹಾಕಲ್ಪಡೋದು. ಹಾಗಾದರೆ ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲಿ ತೂಗು ಹಾಕಲ್ಪಟ್ಟೆ. ಯಾಕೆಂದರೆ ನಮ್ಮನ್ನು ಶಾಪದಿಂದ ಬಿಡಿಸೋದಕ್ಕೋಸ್ಕರ. ನಮ್ಮ ಜೀವನದಲ್ಲಿ ತಲೆಮಾರುಗಳಿಂದ ಬಂದಿರುವ ಒಂದೊಂದು ಶಾಪಗಳು ನಮಗಿರಬಹುದು. ಆದರೆ ಅದಕ್ಕೋಸ್ಕರ ಒಂದು ಪ್ರಾಣಿಯ ರಕ್ತವಾಗಲಿ ನಾವು ಮಾಡುವ ಯಾವ ಕಾರ್ಯಗಳು ನಮಗೆ ಶಾಶ್ವತವಾದ ಒಂದು ಪರಿಹಾರವನ್ನು ಕೊಡುವುದಿಲ್ಲ. ಹಾಗಾದರೆ ಕರ್ತನಾದ ಯೇಸು ಅದಕ್ಕೊಂದು ಪರಿಹಾರ ಕೊಡುವುದಕ್ಕೋಸ್ಕರ ಶಾಪದ ಗುರುತಾದ ಮರದ ಮೇಲೆ ತೂಗಾಡಲ್ಪಟ್ಟರು. ಹಲ್ಲೆಲೂಯಾ. ನಮಗೋಸ್ಕರ ಶಿಲುಬೆಯಲ್ಲಿ ಆ ಮರದ ಮೇಲೆ ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ತೂಗಾಡಲ್ಪಟ್ಟಿದ್ದು ನಮ್ಮ ಪಾಪ ಶಾಪಗಳಿಂದ ನಮಗೆ ಬಿಡುಗಡೆ ಕೊಡುವುದಕ್ಕೋಸ್ಕರ. ಹಾಗಾದರೆ ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ಪಾರಂಪರ್ಯವಾಗಿ ಬಂದಿರುವ ಶಾಪಗಳು ದೋಷಗಳು ಏನಾದರೂ ಇದ್ರೂ ಕೂಡ ನಾವು ಕರ್ತನಾದ ಯೇಸುವೇ ನನಗೆ ಸಹಾಯ ಮಾಡಿ ಅಂತ ಕೇಳುವುದಾದರೆ ಎಂಥ ಶಾಪವಾದರೂ ಕೂಡ ಆ ಶಾಪದಿಂದಲೂ ಬಿಡಿಸಲಿಕ್ಕೆ ಕರ್ತನಾದ ಯೇಸು ಸ್ವಾಮಿ ಶಕ್ತನಾಗಿದ್ದಾರೆ. ಹಾಗಾದರೆ ನಮಗೆ ಪಾಪದಿಂದ ಫ್ರೀಡಮ್ ಕೊಡ್ತಾ ಇದ್ದಾರೆ ಮತ್ತು ಶಾಪದಿಂದಲೂ ದೇವರು ನಮಗೆ ಫ್ರೀಡಮ್ ಒಂದು ಬಿಡುಗಡೆ ಕೊಡ್ತಾ ಇದ್ದಾರೆ. ಈಗ ನಾವು ನೋಡುವಾಗ ಯೆಶಾಯ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಮಗೆ ರೋಗದಿಂದಲೂ ಬಿಡುಗಡೆ ಕೊಡುವುದಾಗಿ ಒಂದು ಫ್ರೀಡಮ್. ರೋಗದಿಂದಲೇ ಇರುವವರಿಗೆ ಅದೊಂದು ಕಷ್ಟವಾಗಿರುತ್ತೆ, ಒಂದು ಬಂಧನವಾಗಿರುತ್ತೆ. ಆದರೆ ಯೇಸು ಸ್ವಾಮಿ ರೋಗದಿಂದಲೂ ಬಿಡುಗಡೆ ಕೊಡುವನಾಗಿದ್ದಾರೆ. ಯೆಶಾಯ ಪ್ರವಾದನ ಗ್ರಂಥ 53ನೇ ಅಧ್ಯಾಯ 5ನೇ ವಾಕ್ಯ. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡಗಳಿಂದ ನಮಗೆ ಗುಣವಾಯಿತು. ಹಲ್ಲೆಲೂಯಾ. ಅವನ ಬಾಸುಂಡಗಳಿಂದ ನಮಗೆ ಗುಣವಾಯಿತು. ಕರ್ತನಾದ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಕೈಗಳಲ್ಲಿ ಕಾಲುಗಳಲ್ಲಿ ಎಲ್ಲ ಮೊಳೆ ಹೊಡೆಯಲ್ಪಟ್ಟು ತಲೆಯಲ್ಲಿ ಮುಳ್ಳು ಕಿರೀಟ ಹಾಕಿಕೊಂಡು ಶರೀರವೆಲ್ಲ ಜಜ್ಜಲ್ಪಟ್ಟು ಜಡಿಯಲ್ಪಟ್ಟು ರಕ್ತ ಸುರಿದಿರುವಾಗ ಯಾವ ರೋಗವಾದರೂ ಭೂಮಿಯಲ್ಲಿ ಯಾವ ಮನುಷ್ಯನಿಗೆ ಎಂಥ ರೋಗ ಇದ್ರೂ ಕೂಡ ಅದರಿಂದೆಲ್ಲ ಬಿಡುಗಡೆ ಕೊಡೋದಕ್ಕೋಸ್ಕರನೇ ಸುಕ್ಷೇಮವನ್ನು ಉಂಟು ಮಾಡುವ
ದಂಡನೆಯನ್ನು ಯೇಸು ಸ್ವಾಮಿ ಅನುಭವಿಸಿದ್ದಾರೆ. ಹೀಗೆ ಯಾವ ರೀತಿಯಾದ ರೋಗ ಕಷ್ಟ ನೋವಲ್ಲಿ ನಾವೀಗ ಇದ್ದರೂ ಕೂಡ ಈ ಯೇಸು ಸ್ವಾಮಿಗೆ ಸಹಾಯವನ್ನು ಕೇಳೋದಾದರೆ ಎಂಥ ಭಯಂಕರ ರೋಗದಿಂದಲೂ ಬಿಡಿಸಲಿಕ್ಕೆ ಯೇಸು ಸ್ವಾಮಿ ನಮಗೋಸ್ಕರ ಶಿಲುಬೆಯಲ್ಲಿ ಗಾಯ ಹೊಂದಿದವರಾಗಿದ್ದಾರೆ. ಯೇಸು ಸ್ವಾಮಿ ಅನುಭವಿಸಿದ ಬಾಸುಂಡಗಳಿಂದ ನಮಗೆ ಇವತ್ತು ಗುಣವಿದೆ, ಸೌಖ್ಯವಿದೆ, ಸಮಾಧಾನವಿದೆ. ಹಲ್ಲೆಲೂಯಾ. ಹಾಗಾದರೆ ಯಾವುದಾದ್ರೂ ರೋಗಗಳಿಂದ ಪರಿಹಾರವಿಲ್ಲ ಎಂದರೆ ಇವತ್ತು ಕರ್ತನಾದ ಯೇಸು ಹೇಳ್ತಾ ಇದ್ದಾರೆ, ನಿಮಗೆ ಸುಕ್ಷೇಮವನ್ನು ಉಂಟು ಮಾಡಲಿಕ್ಕಾಗಿ ಕರ್ತನಾದ ಯೇಸು ಸ್ವಾಮಿ ಬಾಸುಂಡಗಳನ್ನು ಅನುಭವಿಸಿ ನಮಗೆ ರೋಗ ಸೌಖ್ಯ ಕೊಡ್ತಾ ಇದ್ದಾರೆ. ಈಗ ಒಂದು ಸಾಕ್ಷ್ಯದಲ್ಲಿ ಕೇಳಿದ ಹಾಗೆ ಒಂದು ಸಿಸ್ಟ್ರಿಗೆ ಒಂದು ನರ್ಸ್ ಆಗಿದ್ದಾರೆ. ಅವರಿಗೆ ಒಂದು ಶರೀರದಲ್ಲಿ ಫಸ್ಟ್ ಒಂದು ಟ್ಯೂಮರ್ ಥರ ಚಿಕ್ಕದಾಗಿ ಕಾಣಿಸ್ಕೊಂಡು ಅವರ ಆಮೇಲೆ ಅದೆಲ್ಲ ಏನು ತೊಂದರೆ ಇಲ್ಲ ಅಂತ ಹೇಳಿರುವಾಗ ನಡೀಲಿಕ್ಕಾಗದೆ ಅವರು ತುಂಬ ಸೀರಿಯಸ್ ಆಗುವಾಗ ಅವರನ್ನು ಕರ್ಕೊಂಡು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಅದರಲ್ಲಿ ಅವರಿಗೆ ಗೊತ್ತಾಗ್ತಾ ಇದೆ ಅವರ ಶರೀರದಲ್ಲಿ ಪೂರ್ತಿಯಾಗಿ ಟ್ಯೂಮರಿಂದ ತುಂಬಿಕೊಂಡು ಎಂಬುದಾಗಿ. ಹೊರಗಡೆ ದೇಶದಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಆವಾಗ ಸಿಸ್ಟ್ರುಗಳು ಡಾಕ್ಟ್ರುಗಳು ಎಲ್ಲ ಅವರನ್ನು ಭಯಂಕರವಾಗಿ ದಯಪೂರ್ವವಾಗಿ ನೋಡ್ತಾ ಇದ್ರು. ಕರುಣೆಯಿಂದ ನೋಡೋದು, ಇನ್ನು ಎಷ್ಟು ಸೇರ್ತಾರೋ, ಇಷ್ಟೊಂದು ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆಯಲ್ಲ ಅಂದೇಳಿ ಅವರೆಲ್ಲ ತುಂಬ ಟೆನ್ಷನಲ್ಲಿ ಇದ್ದರು. ಆ ಸಮಯದಲ್ಲಿ ಈ ಸಹೋದರಿ ಕೂಡ ದೇವರನ್ನ ನಂಬ್ತಾ ಇದ್ರು. ಆದರೂ ಅಷ್ಟೊಂದು ಪೂರ್ಣವಾಗಿ ಅವರ ಫ್ಯಾಮಿಲಿಯಿಂದ ಅವರಿಗೆ ಸರಿಯಾಗಿ ನಂಬಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಸಮಯದಲ್ಲಿ ಅವರು ಇನ್ನೂ ಏನೋ ಎಲ್ಲ ಮುಗೀತು, ಶರೀರ ಪೂರ್ತಿ ಕ್ಯಾನ್ಸರ್ ಕೋಶಗಳಿಂದ ತುಂಬಲ್ಪಟ್ಟಿದೆ, ಇನ್ನು ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಅವರು ಇರುವಾಗ ಆ ಹಾಸ್ಪಿಟಲಲ್ಲಿ ವರ್ಕ್ ಮಾಡುವ ಒಬ್ಬರಿಗೆ ಒಂದು ದರ್ಶನ ದೇವರು ತೋರಿಸ್ತಾ ಇದ್ದಾರೆ. ಆ ದರ್ಶನದಲ್ಲಿ ಒಂದು ದೇವದೂತನು ಒಂದು ಬೋನನ್ನು, ಒಂದು ಎಲುಬನ್ನು ಎತ್ಕೊಂಡು ಬರುವ ಒಂದು ದರ್ಶನ ನೋಡ್ತಾ ಇದ್ದಾರೆ. ಏನಂದರೆ ಈ ಸಿಸ್ಟ್ರಿಗೆ, ಈ ನರ್ಸ್ ಅಮ್ಮನಿಗೆ ಕ್ಯಾನ್ಸರ್ ಪೂರ್ತಿ ಹರಡಿದ್ರಿಂದ ಅವರ ಮೇನ್ ಸ್ಪೈನಲ್ ಕೋಡು ಕೂಡ ಅದು ವೀಕ್ ಆಗಿತ್ತು. ಸ್ಪೈನಲ್ ಕೋಡಿಗೆ ಕೂಡ ಕ್ಯಾನ್ಸರ್ ರೋಗ ಬಾಧೆ ಬಂದಿತ್ತು. ಅದರಿಂದ ಅವರು ಹೀಗೆ ತುಂಬ ನೋವು ಪೆಟ್ಟುಕೊಂಡಿರುವಾಗ ಅವರ ಒಂದು ಫ್ರೆಂಡಿಗೆ ಒಂದು ದರ್ಶನ ಕಾಣಿಸ್ತಾ ಇದೆ. ಆಕಾಶದಲ್ಲಿ ಒಂದು ದೇವದೂತನು ಒಂದು ಎಲುಬನ್ನು ಹಿಡ್ಕೊಂಡು ನಿಂತ್ಕೊಂಡಿದೆ ಎಂಬುದಾಗಿ. ಅವರು ಪ್ರಾರ್ಥನೆ ಮಾಡಿ ಎಷ್ಟೇ ಪ್ರೇಯರ್ ಮಾಡಿದ್ರು ಅದು ಕಣ್ಣು ಮುಂದೆ ಇದೆ. ಈ ಸಿಸ್ಟ್ರಿಗೋಸ್ಕರ ದೇವದೂತರು ಬರ್ತಾ ಇದ್ದಾರೆ ಎಂಬುದು ಅವರಿಗೆ ಅರ್ಥ ಆಗಿ ಅವರು ಮತ್ತೆ ಅವರ ಫ್ಯಾಮಿಲಿ, ಅವರ ಹಸ್ಬೆಂಡಿಗೂ ಎಲ್ಲ ಫೋನ್ ಮಾಡಿ ಹೇಳಿದ್ರು, ನೀವು ಪರಿಪೂರ್ಣವಾಗಿ ದೇವರ ಕಡೆಗೆ ನಿಮ್ಮ ಎಲ್ಲ ಅಪರಾಧಗಳನ್ನು ಒಪ್ಪಿಸಿ ಇವತ್ತು ಅರಿಕೆ ಮಾಡಿ ಪ್ರಾರ್ಥಿಸೋದಾದರೆ ಕರ್ತನಾದ ಯೇಸು ನಿಮಗೆ ಸೌಖ್ಯ ಕೊಡ್ತಾರೆ. ಯಾಕೆಂದರೆ ದೇವದೂತರ ಕೈಯಲ್ಲಿ ಈ ಸಿಸ್ಟ್ರಿಗೆ ಸೌಖ್ಯ ಆಗಲಿಕ್ಕೆ ಬೇಕಾದ ಒಂದು ಬೋನನ್ನು ಪರಲೋಕದ ದೇವರು ಕೊಟ್ಟು ಕಳಿಸ್ತಾ ಇದ್ದಾರೆ. ಆದರೆ ನಿಮ್ಮ ಅವಿಶ್ವಾಸದ ಕಾರಣದಿಂದ ಅದು ದೇವದೂತರಿಗೆ ನಿಮ್ಮಲ್ಲಿ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ನೀವು ಪರಿಪೂರ್ಣವಾಗಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ಸರೆಂಡರ್ ಮಾಡೋದಾದರೆ ಇವತ್ತು ದೇವರು ಆ ಅದ್ಭುತವನ್ನು ಮಾಡಿ ನಿಮಗೆ ಸೌಖ್ಯ ಕೊಡುತ್ತಾರೆ ಎಂಬುದಾಗಿ ಹೇಳಿದರು. ಹಾಗೆ ಅವರ ಹಸ್ಬೆಂಡು ಕೂಡ ದೇವರ ಸನ್ನಿಧಿಯಲ್ಲಿ ಪರಿಪೂರ್ಣವಾಗಿ ಸಮರ್ಪಿಸಿ, ನಾನು ನಿಮಗೆ ಆಯುಸ್ಸಿದ್ರೆ ನಾವು ನಿಮ್ಮ ಸೇವೆ ಮಾಡ್ತೀವಿ, ನಾನು ನನ್ನ ವೈಫು ಸೇರಿ ದೇವರಿಗಾಗಿ ನೆಲೆಗೊಳ್ತೀವಿ ಅಂತೇಳಿ ಅವರು ಅರಿಕೆ ಮಾಡಿ ಒಪ್ಪಿಸಿಕೊಡ್ತಾ ಇದ್ದಾರೆ. ಒಪ್ಪಿಸಿಕೊಟ್ಟು ನೋಡಿದರೆ ಆ ಶರೀರದಲ್ಲಿ ಆ ದೇವದೂತರು ಬಂದು ಅವರಿಗೆ ಸೌಖ್ಯ ಕೊಡ್ತಾ ಇದ್ದಾರೆ. ಇನ್ನೂ ಒಂದು ಸ್ವಲ್ಪ ದಿವಸಗಳ ನಂತರ ಆ ಸಿಸ್ಟ್ರಿಗೆ ಅದರೊಂದು ಪೇಷಂಟ್ ಎಂದನೇ ಹೇಳದ ರೀತಿಯಲ್ಲಿ ಅವರಿಗೆ ಒಂದು ದೊಡ್ಡ ಸಾಕ್ಷಿಯಾಗಿ ಅನೇಕರಿಗೆ ಯೇಸು ಸ್ವಾಮಿ ಇಂದ ಅದ್ಭುತ ಮಾಡಿದೆ ಎಂದು ಸಾಕ್ಷಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ರೋಗಿಯನ್ನು ಸೌಖ್ಯ ಮಾಡುವ ದೇವರು, ಅದು ಎಂಥ ಭಯಂಕರ ರೋಗವಾದರೂ ಕೂಡ ಸತ್ತು 4 ದಿವಸವಾದ ಲಾಜರನ್ನು ಎಬ್ಬಿಸಿದೆ ಎಂದು ಹೇಳುವಾಗ ಅದೊಂದು ಸ್ಟೋರಿ ಎಂದು ತಿಳ್ಕೊಳ್ಬೇಡಿ. ಈಗಲೂ ಕೂಡ ನಿಮ್ಮ ಜೀವನದಲ್ಲಿ ಎಂಥ ಭಯಂಕರವಾದ ರೋಗ ಇದ್ದರೂ ಕೂಡ ಯೇಸು ಕ್ರಿಸ್ತನ ಬಾಸುಂಡಗಳಿಂದ ನಿಮಗೂ ಸೌಖ್ಯ ಇದೆ. ಅದರಿಂದ ಯೇಸು ಸ್ವಾಮಿನ ಆಶ್ರಯಿಸೋದಾದರೆ ನಿಮಗೆ ರೋಗದಲ್ಲೂ ಅದರಲ್ಲೂ ಒಂದು ಬಿಡುಗಡೆ, ಒಂದು ಫ್ರೀಡಮ್ ನಿಮಗೆ ಸಿಕ್ಕುತ್ತೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಇನ್ನು ಕೊನೆಯದಾಗಿ ಒಂದು ಹೇಳ್ತೀನಿ, ಮರಣದಿಂದಲೂ ಕರ್ತನಾದ ಯೇಸು ನಮಗೆ ಬಿಡುಗಡೆ ಕೊಡುವನಾಗಿದ್ದಾರೆ. ಹಲ್ಲೆಲೂಯ. ಮರಣದಿಂದ ಬಿಡುಗಡೆ ಎಂದು ಹೇಳುವಾಗ ಯೋಚಿಸಬಹುದು, ಮರಣವಿಲ್ಲದೆ ಯಾರ್ಯಾರು ಇರ್ತಾರೆ, ಕ್ರಿಶ್ಚಿಯನ್ಸು ಯೇಸು ಸ್ವಾಮಿ ನಂಬಿದವರು ಸಾಯ್ತಾ ಇದ್ದಾರಲ್ಲ ಅಂತ ನೀವು ಯೋಚನೆ ಮಾಡಬಹುದು. ಆದರೆ ದೇವರ ವಾಕ್ಯದಲ್ಲಿ ಹೇಳುತ್ತಾ ಇದೆ, ಮರಣ ಎಂದರೆ ದೇವರ ಮಕ್ಕಳಿಗೆ ಒಂದು ನಿದ್ರೆ ಸಮಾನ ಅಂತ ಹೇಳುತ್ತೆ. ಭೂಮಿಯಲ್ಲಿ ಅವರು ನಿದ್ರೆ ಮಾಡ್ತಾರೆ, ಅವರು ಸ್ವರ್ಗದಲ್ಲಿ ಕಣ್ಣು ಬಿಡುತ್ತಾರೆ. ಹಲ್ಲೆಲೂಯ. ಒಂದು ನಿದ್ರೆ, ಅವರು ನಿದ್ರೆ, ಆಮೇಲೆ ಆ ಕಡೆ ಎಚ್ಚರಿಕೆ ಆಗುತ್ತೆ. ಅದೇ ಯೇಸು ಸ್ವಾಮಿನ ನಂಬುವ ಮಕ್ಕಳಿಗೆ ಮರಣ ಎಂಬುದು. ಮರಣದಿಂದ ಬಿಡುಗಡೆ ಕೊಡಲಿಕ್ಕಾಗಿ ಕರ್ತನಾದ ಯೇಸು ಬಂದಿದ್ದಾರೆ ಎಂಬುದು ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ.
ವಾಕ್ಯ ದೇವರು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಹಲ್ಲೆಲೂಯಾ. ಕರ್ತನಾದ ಯೇಸು ಸ್ವಾಮಿಯನ್ನು ಭೂಮಿಗೆ ಯಾಕೆ ದೇವರು ಕೊಟ್ಟಿದೆ ಅಂದರೆ, ತಂದೆಯಾದ ದೇವರು ಕರ್ತನಾದ ಯೇಸುವನ್ನು ಭೂಮಿಗೆ ಕೊಟ್ಟಿರುವುದು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನೇ ಈ ಭೂಮಿಗೆ ಕೊಟ್ಟಿದ್ದಾರೆ. ನಾನು ನೀವು ಯೇಸು ಸ್ವಾಮಿ ನನಗೆ ಸಹಾಯ ಮಾಡಿ, ಕರ್ತನಾದ ಯೇಸುವೇ ನನಗೆ ಸಹಾಯ ಮಾಡಿ ಎಂದು ಕೇಳುವುದಾದರೆ, ನಮಗೆ ಸಹಾಯ ಮಾಡಲಿಕ್ಕಾಗಿ, ನಮಗೆ ಸೌಖ್ಯ ಕೊಡಲಿಕ್ಕಾಗಿ, ನಾವು ಈ ಭೂಮಿಯಿಂದ ಬಿಟ್ಟು ಹೋಗುವಾಗಲೂ ಸ್ವರ್ಗರಾಜ್ಯ ಕೊಡಲಿಕ್ಕಾಗಿ, ನಿತ್ಯ ಜೀವ ಕೊಡುವುದಕ್ಕೋಸ್ಕರ ಕರ್ತನಾದ ಯೇಸುವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾದರೆ ಮರಣದಿಂದಲೂ ಕರ್ತನಾದ ಯೇಸು ಸ್ವಾಮಿ ನಮಗೆ ಬಿಡುಗಡೆ ಕೊಡುತ್ತಾರೆ. ಈ ವಾಕ್ಯದಲ್ಲಿ ಓದುವಾಗ ನಮಗೆ ಗೊತ್ತಾಗುತ್ತೆ, ಲಾಜರನೆಂದ ಒಂದು ಮನುಷ್ಯನು ಈ ಭೂಮಿಯಲ್ಲಿ ಭಿಕ್ಷಕನಾಗಿದ್ದು ಅವನು ತೀರಿ ಹೋಗುವಾಗ ಅವನನ್ನು ದೇವದೂತರುಗಳು ಬಂದು ಅವನನ್ನು ಕರ್ಕೊಂಡೋಗಿ ಸ್ವರ್ಗದಲ್ಲಿ ಸೇರಿಸ್ತಾರೆ. ಅವನು ಸಾಯುವಾಗ ಅವನಿಗೆ ಏನೂ ಕಷ್ಟ ಇಲ್ಲ. ಭೂಮಿಯಲ್ಲಿರುವಾಗ ಅವನಿಗೆ ತುಂಬ ಕಷ್ಟ. ಅವನಿಗೆ ಒಂದು ಮನೆ ಇರಲಿಲ್ಲ, ಅವನ ಶರೀರದಲ್ಲಿ ಗಾಯಗಳು, ರೋಗ, ಅದು ಒಂದು ಮಲ್ಕೊಳ್ಳಲಿಕ್ಕೆ ಜಾಗ ಇಲ್ಲ, ಅವನಿಗೆ ಊಟ ಮಾಡಲಿಕ್ಕೆ ಯಾರಾದರೂ ಕೊಡಬೇಕಿತ್ತು. ಆದರೆ ಆತನು ಸಾಯುವಾಗ ಕರ್ತನಾದ ಯೇಸುವೇ ನನಗೂ ಕೂಡ ಸ್ವರ್ಗ ಬೇಕು, ನಾನು ತಿಳಿದು ಮಾಡಿರುವ ಎಲ್ಲ ಪಾಪಗಳು ಕ್ಷಮಿಸಿರಿ, ನನ್ನನ್ನು ಸ್ವರ್ಗದಲ್ಲಿ ಸೇರಿಸಿಕೋ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಇರುವಾಗ ಆತನು ಈ ಭೂಮಿಯಲ್ಲಿ ಮರಣ ಅಂದರೆ ನಿದ್ರೆ ಹೋಗ್ತಾ ಇದ್ದಾರೆ. ತಕ್ಷಣವೇ ದೇವದೂತರು ಬಂದು ಆ ನಿದ್ರೆ ಮಾಡೋ ಥರನೇ ಅವನ ಆತ್ಮವನ್ನು ಕರ್ಕೊಂಡು ಹೋಗಿ ಪರಲೋಕದಲ್ಲಿ ಸೇರಿಸ್ತಾ ಇದ್ದಾರೆ. ಹಾಗಾದರೆ ಯೇಸು ಸ್ವಾಮಿಯನ್ನು ನಂಬುವ ನಮಗೆ ಮರಣದಿಂದಲೂ ಒಂದು ಫ್ರೀಡಮ್ ಇದೆ. ಹಲ್ಲೆಲೂಯಾ. ಎಲ್ಲರೂ ಅಳುವ ಥರ, ಎಲ್ಲರೂ ದುಃಖ ಪಡೋ ಥರ ಯೇಸು ಸ್ವಾಮಿ ನಂಬಿದ ಮಕ್ಕಳು ದುಃಖ ಪಡಬೇಕಾಗಿಲ್ಲ, ಕಷ್ಟಪಡಬೇಕಾಗಿಲ್ಲ, ಅಳಬೇಕಾಗಿಲ್ಲ. ಯಾಕೆಂದರೆ ನಮ್ಮ ದೇಶ ಈ ಭೂಮಿಯಲ್ಲ, ನಾವು ಈ ಭೂಮಿ ಬಿಟ್ಟು ಹೋದರೆ ನಮಗಾಗಿ ಸಿದ್ಧಪಡಿಸಿಟ್ಟಿರೋ ಒಂದು ಸ್ವರ್ಗ ರಾಜ್ಯ ಇದೆ, ಒಂದು ನಿತ್ಯ ರಾಜ್ಯ ಇದೆ. ಆ ನಿತ್ಯ ಜೀವ ಎಂದು ಹೇಳಿದರೆ ಅಲ್ಲಿ ಒಂದು ಕೊನೆ ಇಲ್ಲ ಎಂದರ್ಥ. ಈ ನಿತ್ಯ ಜೀವವನ್ನು ನಮಗೆ ಸಿಕ್ಕದೆ ಹೋದರೆ ಅದು ಇನ್ನೂ ಒಂದು ನಿತ್ಯ ನರಕನೂ ಇದೆ. ಹಾಗಾದರೆ ನಾವು ಇವತ್ತು ಈ ಸ್ವಾತಂತ್ರ್ಯ ದಿನದಲ್ಲಿ ಕರ್ತನೆ ನನಗೂ ಕೂಡ ಈ 4 ರೀತಿಯಾದ ಸ್ವಾತಂತ್ರ್ಯವನ್ನು ಕ್ರಿಸ್ತನಿಂದ ನನಗೆ ಬೇಕು ಎಂದು ನಾವು ಕೇಳಿಕೊಳ್ಳೋಣ. ಈ ಕೊನೆಯದಾಗಿ ಒಂದು ಸ್ಟೋರಿ ಕೂಡ ಹೇಳಿ ನಾನು ಮುಗಿಸ್ಕೊಳ್ತೀನಿ. ಒಬ್ಬ ಮನುಷ್ಯನು ಹಿಂಗೆ ದಾರಿಯಲ್ಲಿ ಹೋಗುತ್ತಾ ಇರುವಾಗ ಒಂದು ಗಿಣಿಯನ್ನು ಒಂದು ಗೂಡಲ್ಲಿ ಇಟ್ಟಿದ್ದನ್ನು ನೋಡಿದ್ರು. ಆವಾಗ ಈ ಗಿಣಿಗೆ ಈ ಮನುಷ್ಯನ ಜೊತೆಯಲ್ಲಿ ಮಾತಾಡಲಿಕ್ಕಾಯಿತು. ಆ ಪ್ಯಾರಟ್ ಅದು ಮಾತಾಡ್ತಾ ಇದೆ, ನನ್ನನ್ನು ಬಿಡಿಸಿರಿ ಅಂತ ಹೇಳಿ ಆ ಮನುಷ್ಯನಿಗೆ ಕೇಳ್ತಾ ಇದೆ. ಆವಾಗ ಆ ಮನುಷ್ಯ ಕೇಳಿದ್ರು, ಸರಿ ನಾನು ನಿನ್ನನ್ನು ಬಿಡಿಸಿದರೆ ನೀನು ನನ್ನ ಜೊತೆಯಲ್ಲಿ ಇರ್ತೀಯ, ಹಾಗಾದರೆ ನಾನು ನಿನ್ನನ್ನು ಬಿಡಿಸ್ತೀನಿ ಅಂತ ಹೇಳಿದ್ರು. ಆವಾಗ ಆ ಗಿಣಿ ಹೇಳ್ತಾ ಇದ್ದಾರೆ, ಆಯಿತು ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ, ನನ್ನನ್ನು ಈ ಕೂಡೊಳಗಡೆ ಬಿಡಿಸಿರಿ ಅಂತ ಹೇಳುವಾಗ ಆ ಮನುಷ್ಯ ಆ ಓನರಿಗೆ, ಅದರದ್ದು ಯಜಮಾನಿ ಕೇಳ್ತಾ ಇದ್ದಾರೆ, ಈ ಗಿಣಿಯನ್ನು ನನಗೆ ಕೊಡಿ ಎಂಬುದಾಗಿ. ಆದರೆ ಅದು ಮಾತಾಡುವ ಗಿಣಿ, ಅದರಿಂದ ಆ ಮನುಷ್ಯನಿಗೆ ಕೊಡಲಿಕ್ಕೆ ಇಷ್ಟ ಇಲ್ಲ. ಆದರೆ ಈ ಬಂದ ಮನುಷ್ಯ ಎಷ್ಟು ದುಡ್ಡಾದರೂ ಕೊಡ್ತೀನಿ ಅಂತ ಹೇಳಿ ಅವರಿಗೆ ಒಂದು ದೊಡ್ಡ ಅಮೌಂಟು ಕೊಟ್ಟು ಆ ಗಿಣಿಯನ್ನು ತಗೊಂಡು ತನ್ನ ಮನೆಗೆ ಹೋಗ್ತಾರೆ. ಹೋಗಿದ ಮೇಲೆ ಆ ಗಿಣಿಗೆ ಹೇಳುತ್ತಾರೆ, ನೋಡು ನಿನಗೆ ನಾನು ಫ್ರೀಡಮ್ ಕೊಟ್ಟಿದೆ, ನೀನು ಇನ್ನು ಮತ್ತೆ ಇದೇ ಥರ ಯಾವುದು ಮನುಷ್ಯರ ತೋಟಗಳಲ್ಲಿ ಹೋಗಿ ಎಲ್ಲ ತಿನ್ಲಿಕ್ಕೆ ಹೋಗಬಾರ್ದು, ನಿನಗೇನು ಬೇಕಾದರೂ ನಾನು ಮನೆಯಲ್ಲಿ ಇಡ್ತೀನಿ, ಅದನ್ನೇ ನೀನು ತಿನ್ನಬೇಕು, ಎಲ್ಲಿ ಬೇಕಾದರೂ ಹೋಗ್ಬೋದು ಬರ್ಬೋದು, ಆದರೆ ಯಾವುದನ್ನು ತಿನ್ಲಿಕ್ಕೆ ಹೋಗಬಾರ್ದು, ತಿಂದರೆ ಅದು ನಿನಗೆ ತೊಂದರೆ ಆಗುತ್ತೆ, ಅದಕ್ಕೆ ನಿನಗೇನು ಬೇಕಾದರೂ ನೀನು ಹೇಳಿದ್ರು ನಾನು ಮನೆಯಲ್ಲೇ ಕೊಡ್ತೀನಿ ಅಂತ ಹೇಳಿದ್ರು. ಆವಾಗ ಹಕ್ಕಿನೂ ಒಪ್ಕೊಂಡು ಆ ಹಕ್ಕಿ ಬೆಳಿಗ್ಗೆನೇ ಗಿಣಿಯನ್ನು ತೆರೆದು ಬಿಟ್ಟರೆ ಅದೆಲ್ಲ ಕಡೆ ಹೋಗಿ ಅದು ಬರ್ತದೆ, ಸಂಜೆ ಬಂದು ಅದು ಮನೆಯಲ್ಲಿ, ಅದಕ್ಕೆ ಫುಲ್ ಫ್ರೀಡಮ್ ಇದೆ, ಎಲ್ಲಿ ಬೇಕಾದರೂ ಇರ್ಬೋದು, ನಿದ್ರೆ ಮಾಡ್ಬೋದು, ಆ ಮನೆಯಲ್ಲಿ ಅದನ್ನು ಎಲ್ಲಿ ಕೆಟ್ಟಾಕಿಯೇ ಇಲ್ಲ. ಹಂಗೆ ಚೆನ್ನಾಗಿ ಸಂತೋಷವಾಗಿರುವಾಗ ಒಂದು ಕೆಲ ವರ್ಷಗಳು ಹೋಯಿತು. ಈ ಹಕ್ಕಿ ಹಂಗೆ ಹೋಗಿ 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 ತುಂಬ ದೂರ ಹೋಗ್ಬಿಡೋದು, ಹೋಗಿಬಿಟ್ಟು ತಿರುಗಿ ಬರೋದು. ಒಂದು ದಿವಸ ಹಂಗೆ ಹೋಗಿ ಬರುವಾಗ ಒಂದು ಬಾಳೆ ಗಿಡಗಳು ತುಂಬ ಒಂದು ತೋಟವನ್ನು ನೋಡಿದ್ರು. ಆ ಬಾಳೆ ಗಿಡ ತೋಟದಲ್ಲಿ ಎಲ್ಲ ಕೊನೆಗಳು ಬಂದಿದೆ, ಕೆಲ ಕೊನೆಗಳಲ್ಲಿ ಇರೋದು ಅದು ಹಣ್ಣಾಗ್ತಾಯಿತ್ತು.
ಆವಾಗ ಈ ಹಕ್ಕಿ ನೋಡ್ಬಿಟ್ಟು, ಸರಿ ನಾನು ಎಲ್ಲೂ ನನಗೆ ತಿನ್ನಬಾರ್ದು ಅಂತ ಹೇಳಿದಾರಲ್ಲ, ಅದಕ್ಕೆ ಯಜಮಾನ ಹೇಳಿದ ಮಾತನ್ನೇ ಕೇಳಬೇಕು, ನಾನು ಎಷ್ಟೋ ಸ್ವತಂತ್ರವಾಗಿದ್ದೀನಿ, ಚೆನ್ನಾಗಿದೆಯಲ್ಲ, ಅದರಿಂದ ಇದೆಲ್ಲ ನನಗೆ ಬೇಡ ಅಂದೇಳಿ ಆ ಹಕ್ಕಿ ಏನು ಮಾಡಿದ್ರು, ಆ ಗಿಣಿ ಹಂಗೆ ವಾಪಸ್ ಮನೆಗೆ ಬಂದರು. ವಾಪಸ್ ಮನೆಗೆ ಒಂದು ಮಾರನೇ ದಿವಸನೂ ಹೋಗುವಾಗ ಅದೇ ದಾರಿಯಲ್ಲಿ ತುಂಬ ದೂರ ಹೋಗುವಾಗ ಮತ್ತೂ ಅದನ್ನು ನೋಡುವಾಗಲೂ ಅದು ಹೀಗೆ ಹೇಳ್ತಾ ಇದೆ, ಇಲ್ಲ ನನಗಿದೆಲ್ಲ ತಿನ್ನಬೇಡ, ನನಗೆ ಮನೇಲಿ ಕೇಳಿದ್ರೆ ಎಲ್ಲ ಕೊಡ್ತಾರಲ್ಲ, ಯಾಕೆ ಸುಮ್ಮನೆ ಅಂತೇಳಿ ಅದು ತಿರುಗಿ ಮತ್ತೆ ಬಂದರು. ಮೂರನೇ ದಿವಸನೂ ಅದು ಬೇರೆ ದಾರಿ, ಎಷ್ಟೋ ಪ್ರಪಂಚದ ಕಡೆಗೆ ಹಾರಿ ಹೋಗ್ಬೋದು, ಆದರೆ ಅದೇ ದಾರಿಯಲ್ಲಿ ಮತ್ತೆ ಅದು ಹೋಗುವಾಗ ನೋಡಿದ್ರೆ ಆ ತೋಟದಲ್ಲಿ ಹೆಚ್ಚಿನ ಬಾಳೆಹಣ್ಣುಗಳು ಹಣ್ಣಾಗಿರೋದನ್ನು ನೋಡಿ ಅದಕ್ಕೆ ಮೂರನೇ ಸಲ ತುಂಬ ಆಸೆ ಆಯಿತು. ಏನು ಮಾಡಿದ್ರೆ ಕೂತ್ಕೊಂಡು ಅದು ಜಾಸ್ತಿ ತಿಂದುಕೊಂಡು ಮನೆಗೆ ಬರುವಾಗ ಈ ಯಜಮಾನನು ಅವನಿಗೆ ಡೈಲಿ ಕೊಡೋ ಥರ ಎಲ್ಲ ಏನೇನು ಬೇಕೋ ಅದೆಲ್ಲ ಇಟ್ಟಿದ್ದಾರೆ. ಆವಾಗ ಆ ಹಕ್ಕಿ ಹೇಳ್ತಾ ಇದೆ, ನನಗೆ ಇವತ್ತು ಏನೂ ಬೇಡ, ಏನಂತ ಹೇಳಿದ್ರೆ ಏನೇನೋ ಕಾರಣಗಳು ಹೇಳಿ ಅದು ಏನೂ ತಿಂದಿಲ್ಲ. ಆಮೇಲೆ ಮಾರನೇ ದಿವಸನೂ ಹೋಗುವಾಗ ಆ ಹಕ್ಕಿ ಅದೇ ದಾರಿಯಲ್ಲಿ ಮತ್ತೆ ಹೋಗುವಾಗ ಅದು ಇನ್ನೊಂದು ಕಡೆ ನೋಡುವಾಗ ಆ ಹಣ್ಣುಗಳು, ಆ ಒಂದು ದಿವಸ ನೋಡಿದ ಹಣ್ಣು ಮಾರನೇ ದಿವಸ ಇಲ್ಲ, ಇನ್ನೊಂದು ಕಡೆ ಹಣ್ಣಾಗಿದೆ ಆ ದೊಡ್ಡ ತೋಟದಲ್ಲಿ. ಆವಾಗ ಅದನ್ನು ತಿಂದ್ಕೊಂಬರ್ತಾರೆ. ಮೂರನೇ ಸಲನೂ ಹೋಗ್ತಾರೆ. ಆವಾಗ ಎರಡನೇ ದಿವಸ ಹೋಗುವಾಗ ಈ ತೋಟಗಾರ ನೋಡ್ತಾನೆ, ಎಲ್ಲಿ ಈ ಬಾಳೆಹಣ್ಣು ಒಂದೊಂದು ಕೊನೆಯಲ್ಲಿ ಒಂದೊಂದು ಹಣ್ಣಾಗುವಷ್ಟೊತ್ತಿಗೆ ಈ ಹಕ್ಕಿಗಳು ಬಂದು ತಿಂತಾ ಇದೆಯಲ್ಲ. ನೋಡುವಾಗ ಈ ತೋಟಗಾರನಿಗೆ ಗೊತ್ತಾಯಿತು, ಒಂದು ಗಿಣಿ ಬಂದು ಇದು ತಿಂತಾ ಇದೆ ಎಂಬುದಾಗಿ. ಮೂರನೇ ಸಲನೂ ಹೋಗಿ ಈ ತೋಟಗಾರನ ವೆಯ್ಟ್ ಮಾಡ್ತಾ ಇದೆ. ಈ ಗಿಣಿ ಹೋಗಿ ಒಳ್ಳೆಯದಾಯಿತು, ತುಂಬ ಚೆನ್ನಾಗಿದೆ ಅಂತೇಳಿ ಹೋಗಿ ತಿನ್ಲಿಕ್ಕೆ ಹೋಗಿದೆ. ಅದನ್ನು ಅದರ ಮೇಲೆ ಒಂದು ಒಳ್ಳೆ ಬಲೆಯನ್ನು ಹಾಕಿದರು. ಆ ಹಕ್ಕಿ ಮತ್ತೆ ಆ ಬಲೆಯಲ್ಲಿ ಸಿಕ್ಕಿಕೊಂಡಿದೆ. ಆ ಹಕ್ಕಿ ಮತ್ತೆ ಆ ಬಲೆಯಲ್ಲಿ ಸಿಕ್ಕಿ ಆತನು ಅದನ್ನು ಎತ್ಕೊಂಡು ಎಲ್ಲಿಗೋ ಹೋಯಿತು. ಹಲ್ಲೆಲೂಯಾ. ಆ ದೂರಕ್ಕೆ ಹೋಗುವಾಗ ಆ ಹಕ್ಕಿ ಹೇಳ್ತಾ ಇದೆ, ಅಯ್ಯೋ ನಾನು ಒಂದು ಸಾರಿ ಗೂಡೊಳಗಡೆ ಇದ್ದೆ, ನನ್ನನ್ನು ಮತ್ತೆ ಆ ಮನುಷ್ಯ, ಒಳ್ಳೆ ಮನುಷ್ಯ ಬಿಡಿಸಿಕೊಂಡು ಹೋಗಿ ಅವರ ಮನೆಯಲ್ಲಿ ಇರುವಾಗ ಏನು ಬೇಕಾದರೂ ಕೊಡ್ತಾಯಿದ್ರು, ಏನೋ ಇದ್ರೂ ನನಗೆ ಹೇಳ್ತಾಯಿದ್ರು, ಎಲ್ಲ ನನಗೆ ಫ್ರೀಡಮ್ ಕೊಟ್ಟಿದ್ರು, ನಾನು ಕೂಡಲೇ ಇರಬೇಕಾಗಿರಲಿಲ್ಲ. ಆದರೆ ನಾನು ಇವತ್ತು ಒಂದು ದಿವಸ ಮಾಡಿದೆ, 2 ದಿವಸ ಮಾಡಿದೆ, 3ನೇ ದಿವಸ ಮಾಡುವಷ್ಟೊತ್ತಿಗೆ ಒಂದು ದಿವಸ ಮಾಡಿ ಬಿಟ್ಟಿದ್ರೂ ಸರಿ ಇತ್ತು, ನಾನು ಒಂದು ದಿವಸ ಆ ದಾರಿಯಲ್ಲಿ ಬರುವಾಗ ಇನ್ನೊಂದ್ಸಲ ಬರದಿದ್ರೂ ಸರಿ ಇತ್ತು, ಆದರೆ ನಾನು ಅದನ್ನು ಮಾಡಿ ಇವತ್ತು ನಾನು ಈ ಗೂಡೊಳಗಡೆ ಇದೆಯಲ್ಲ ಅಂತ ಹೇಳ್ತಾ ಇದ್ದೆ. ಆದರೆ ಯಜಮಾನ ಹುಡುಕ್ತಾ ಇದ್ದಾರೆ. ಆ ಹಕ್ಕಿಯನ್ನು ಯಾವುದೋ ದೂರದಲ್ಲಿರುವ ಮನುಷ್ಯ ಎಲ್ಲೋ ಅವರ ಮನೆಗೆ ಎತ್ಕೊಂಡು ಹೋಗಿದ್ರು. ಆ ಹಕ್ಕಿಯನ್ನು ತಿರುಗಿ ಸಿಕ್ಕಲೇ ಇಲ್ಲ. ಈ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 1ನೇ ವಾಕ್ಯ, ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ಬಿಡುಗಡೆ ಮಾಡಿದರು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಆ ಹಕ್ಕಿ ಹೋಗುವಾಗ ಇದೇ ವಾಕ್ಯ ಹೇಳ್ಕೊಂಡು ಹೋಗ್ತಾ ಇದೆ. ಕ್ರಿಸ್ತನು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ರೆ ಅದರಲ್ಲೇ ನೆಲೆಗೊಂಡಿರಿ. ಮತ್ತೆ ಬಿಟ್ಟು ಹೋದ ಆ ದಾಸತ್ವದಲ್ಲಿ, ಆ ಪಾಪದಲ್ಲಿ, ಆ ಶಾಪದಲ್ಲಿ, ಆ ರೋಗದಲ್ಲಿ, ಆ ಕಷ್ಟದಲ್ಲಿ ಸಿಕ್ಕಿಕೊಳ್ಳಬೇಡಿರಿ ಎಂದು ಆ ಹಕ್ಕಿ ನಮಗೊಂದು ಗುಣಪಾಠ, ಒಂದು ಒಳ್ಳೆ ಮೋರಲನ್ನು ನಮಗೆ ಹೇಳಿಕೊಂಡು ಹೋಗ್ತಾ ಇದೆ. ಇವತ್ತು ಈ ವಾಕ್ಯವನ್ನು ಕೇಳುವಾಗ ನಾವು ಅರ್ಥ ಮಾಡಿಕೊಳ್ಳಿ, ಕರ್ತನಾದ ಯೇಸು ನಮಗಾಗಿ ಪ್ರಾಣ ಕೊಟ್ಟು ಬಿಡುಗಡೆ ಕೊಟ್ಟು ಸೌಖ್ಯ ಕೊಟ್ಟಿರೋದು ಸುಮ್ಮನೆ ಅಲ್ಲ. ಆತನ ಶರೀರವನ್ನು ನಮಗೋಸ್ಕರ ಸಿಗಿಯಲ್ಪಟ್ಟಿದೆ, ನಮಗೋಸ್ಕರ ಸುರಿದು ಕೊಟ್ಟಿದ್ದಾರೆ. ಒಂದು ಸುಟ್ಟು ರಕ್ತ ಕೂಡ ಯೇಸುವಿನ ಶರೀರದಲ್ಲಿ ಇಲ್ಲದ ಹಾಗೆ ಯೇಸು ಸ್ವಾಮಿ ಶರೀರದಲ್ಲಿ ಎಲ್ಲ ರಕ್ತವು ಸುರಿಯಲ್ಪಟ್ಟಿತು. ಇನ್ನು ಏನಾದರೂ ರಕ್ತ ಇದೆಯೋ ಎಂಬುದು ಗೊತ್ತಾಗೋದಕ್ಕೋಸ್ಕರ ಆ ಒಂದು ಸೈನಿಕನು ಹೋಗಿ ತನ್ನ ಶೂಲದಿಂದ ಯೇಸುಸ್ವಾಮಿನ ಚುಚ್ಚುವಾಗ ಯೇಸುಸ್ವಾಮಿ ಶರೀರದಿಂದ ಇರುವ ಸ್ವಲ್ಪ ನೀರು ಕೂಡ, ರಕ್ತ ಎಲ್ಲ ಖಾಲಿಯಾದ ಮೇಲೆ ಸ್ವಲ್ಪ ನೀರು ಕೂಡ ಬಂದಿದೆ ಎಂದು ಬರೆಯಲ್ಪಟ್ಟಿದೆ. ಹಾಗಾದರೆ ಈ ಭೂಮಿಯಲ್ಲಿ ನಾವು ಮಾಡಿದ ಪಾಪಗಳಿಗೆ ಯಾರಿಗೂ ಪರಿಹಾರ ಕೊಡಲಿಕ್ಕಾಗದಿರುವಾಗ ಈ ಭೂಮಿಗೆ ಇರುವ ಎಲ್ಲ ಮನುಷ್ಯರಿಗೂ ಸ್ವಾತಂತ್ರ್ಯ ಕೊಡಲಿಕ್ಕಾಗಿ ಕರ್ತನಾದ ಯೇಸು ಬಂದಿದ್ದಾರೆಂದ ಸತ್ಯವನ್ನು ನೀವು ಅರಿತುಕೊಳ್ಳಿರಿ, ನೀವದು ನೆನಪಿಟ್ಟುಕೊಳ್ಳಿರಿ. ದೇವರ ವಾಕ್ಯ ಹೇಳುತ್ತಾ ಇದೆ, ಈಗ ನಿಮಗೆ ದೇವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಮತ್ತೆ
ಮತ್ತೆ ಆ ದಾಸತ್ವ ನುಗದಲ್ಲಿ ಮತ್ತು ಹೋಗಿ ಸಿಕ್ಕಿಕೊಳ್ಳಬೇಡಿ. ನನಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತೇಳಿ ಸ್ವಲ್ಪ ಕಾಲಗಳ ನಂತರ ಮಾಡಿದ ಪಾಪ, ಮಾಡಿದ ಶಾಪ, ಬಂದಿರುವ ರೋಗ, ಕಷ್ಟ ಇದೆಲ್ಲ ಮರೆತು ಬಿಟ್ಟು ಮತ್ತೆ ನಾವು ಹಕ್ಕಿ ಮಾಡಿದ ಥರ ಮತ್ತೆ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಪಾಪ ಒಂದು ದಿವಸ ಹೋದರೂ ಪರವಾಗಿಲ್ಲ, ಆ ತೋಟ ಅಲ್ವಾ ನೋಡೋಕೆ ಚೆನ್ನಾಗಿದೆ, ಒಂದು ಸಾರಿ ಕೂಡ ಹೋಗೋಣ ಅಂತೇಳಿ ಹಕ್ಕಿ ಹೋಗಿದೆ. ತುಂಬ ಚೆನ್ನಾಗಿದೆ ತೋಟ. ನೋಡಿಕೊಂಡು ಬರುವಾಗ ತೋಟದಲ್ಲಿ ಹಣ್ಣು ನೋಡಿದೆ, ಒಂದು ದಿವಸ ತಿಂದಿಲ್ಲ, 2 ದಿವಸ ತಿಂದಿಲ್ಲ, ಆದರೆ 3ನೇ ದಿವಸ ಅವನಿಗೆ ಅದು ನೋಡಿಕೊಂಡಿರ್ಲಿಕ್ಕಾಗಿಲ್ಲ, ಅವನದು ತಿನ್ನಲೇಬೇಕಾಯಿತು. ಹಾಗಾದರೆ ಪ್ರಿಯರೇ, ದಾಸತ್ವದ ನುಗದಲ್ಲಿ ಮತ್ತೆ ಸಿಕ್ಕಿಕೊಳ್ಳಬೇಡಿರಿ. ಏನು ಮಾಡಬೇಕು? ಪಾಪವೆಂಬ ಗೊತ್ತಾಗುವಾಗಲೇ, ದೇವರು ಬೇಡ ಅಂತ ಹೇಳುವ ವಿಷಯ ಒಂದು ಸಾರಿ ಹೋಗುವಾಗಲೇ ಆ ದಾರಿ ಸ್ಟಾಪ್ ಮಾಡಬೇಕು. ಒಂದು ಸಾರಿ ಅಂದ ತಪ್ಪು ನಮಗೆ ಕಾಣಿಸಿಕೊಳ್ಳುವಾಗಲೇ ಇದು ತಪ್ಪು ಅಂತ ತಿಳಿದು ಅದನ್ನು ನಿಲ್ಲಿಸಿ ಬಿಡಬೇಕು. ಇಲ್ಲದ್ರೆ ಏನಾಗುತ್ತೆ? ಆ ಹಕ್ಕಿಗೆ ಬಂದ ಥರ ಗುಲಾಮ ನುಗದಲ್ಲಿ, ದಾಸತ್ವ ನುಗದಲ್ಲಿ ಮತ್ತೆ ನಾವು ಸಿಕ್ಕಿ ಬೀಳ್ತೀರಾ. ಮತ್ತೆ ಯಾರೂ ನಮಗೆ ಬಿಡಿಸಲಿಕ್ಕೆ ಬರೋದಿಲ್ಲ. ಸಾರಿ ಜ್ಞಾನಪ್ರಕಾಶಕ್ಕೆ ಬಂದ ಮೇಲೆ, ದೇವರ ಎಲ್ಲ ಮಹಿಮೆಯನ್ನು ಅನುಭವಿಸಿದ ಮೇಲೆ ಮತ್ತೆ ಪಾಪ ಮಾಡಿದರೆ ದಾರಿ ಇಲ್ಲ ಅಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ಪ್ರಿಯರೇ, ನಾವು ಇವತ್ತು ಇಂಡಿಪೆಂಡೆನ್ಸ್ ಡೇಯನ್ನು ನೆನಪು ಮಾಡಿಕೊಳ್ಳುವಾಗ ನಮಗೊಂದು ಫ್ರೀಡಮ್ ಇದೆಯಾ? ಕರ್ತನಾದ ಯೇಸು ಸ್ವಾಮಿ ಕೊಟ್ಟ ಫ್ರೀಡಮ್ ನಾವು ಕಳೆದುಕೊಳ್ಳದಂತೆ ನೋಡಿಕೊಳ್ಳೋಣ. ಇವತ್ತು ನಾವು ದೇವರ ಸನ್ನಿಧಿಯಲ್ಲಿ ನಮ್ಮನ್ನೇ ಸಮರ್ಪಿಸೋಣ. ದೇವರೇ, ನಾನು ಮಾಡಿದ ಪಾಪಗಳನ್ನು ಕ್ಷಮಿಸು ಅಂತ ಕೇಳೋಣ. ನಾನೇನೋ ದೊಡ್ಡವರೆಂದು ತಿಳ್ಕೊಳ್ಬಾರದು. ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ದೀನ ಮನಸ್ಸಿಂದ, ತಾಳ್ಮೆಯಿಂದ, ನಾನು ಪಾಪ ಮಾಡಿದೆ, ನನ್ನ ಜೀವನದಲ್ಲಿ ಪಾಪ ಬಂದು ಹೋಯಿತು ಅಂತೇಳಿ ಒಪ್ಪಿಕೊಂಡು ಅರಿಕೆ ಮಾಡಿ ಅದನ್ನು ಬಿಟ್ಟು ಬಿಡಲಿಕ್ಕೆ ಮನಸ್ಸಿದರೆ ಕರ್ತನಾದ ಯೇಸು ನಮ್ಮ ಜೊತೆಯಲ್ಲಿ ಇರ್ತಾರೆ. ಕರ್ತನಾದ ಯೇಸು ನಮ್ಮನ್ನು ಕಾಪಾಡಿಕೊಳ್ತಾರೆ. ನಮಗೆ ಪಾಪದಿಂದ ಬಿಡುಗಡೆ ಇದೆ. ಎಂಥ ಭಯಂಕರ ಪಾಪ ಮಾಡಿದ್ರೂ ಕೂಡ ಕ್ಷಮಿಸ್ತಾರೆ. ಆದರೆ ಒಂದು ಕಂಡೀಷನ್ ಇದೆ, ಮತ್ತೆ ಪಾಪವನ್ನು ಹುಡುಕಿ ಹೋಗಬಾರದು. ಮತ್ತು ಪಾಪದ ಸಾಹಚರ್ಯಗಳನ್ನು ನೋಡಿಕೊಂಡು ಅದನ್ನು ನಾವು ಅಲ್ಲಲ್ಲೇ ಕ್ಯಾನ್ಸಲ್ ಮಾಡಬೇಕು. ಒಂದೇ ಸಲ ಒಂದು ಪಾಪವನ್ನು ನೋಡುವಾಗಲೇ ನಾವು ಅದರಿಂದ ದೂರ ಆಗಬೇಕು. ಮತ್ತೆ ಮತ್ತೆ ಅದನ್ನು ನೋಡೋಕ್ಕೋದ್ರೆ ಆ ಪಾಪ ನಾವು ಮಾಡೇ ಮಾಡ್ತೀರಾ. ಅದರಿಂದ ಇವತ್ತು ಮತ್ತು ಗುಲಾಮತ್ವದಲ್ಲಿ ಮತ್ತು ಆ ದಾಸತ್ವದಲ್ಲಿ ಸಿಕ್ಕಿಕೊಳ್ಳಬೇಡ್ರಿ ಎಂಬ ವಾಕ್ಯದಿಂದ ನಾವು ಪಾಪದಲ್ಲಿ ಮತ್ತೆ ಸಿಕ್ಕಿಕೊಳ್ಳಬೇಡ. ಶಾಪವೆಂಬ ಆ ಶಿಲುಬೆಯನ್ನು ಹೊತ್ತುಕೊಂಡು ಯೇಸು ಸ್ವಾಮಿ ನಮಗೋಸ್ಕರ ಎಷ್ಟೊಂದು ಅವಮಾನ ಪಟ್ಟಿದ್ದಾರೆ. ಆದರೆ ಮತ್ತೆ ನಾವು ಮನುಷ್ಯರಿಗೆ ಬೇಜಾರು ಮಾಡಿಸಿಕೊಂಡು ಶಾಪ ಪಾಪಗಳಲ್ಲಿ ಸಿಲುಕಿ ಮತ್ತೊಬ್ಬರಿಗೆ ನೋವು ಕೊಟ್ಟುಕೊಂಡು ಶಾಪ ಮತ್ತೆ ನಾವು ತಂದು ದಾಸತ್ವದ ಗುಲಾಮತ್ವದಲ್ಲಿ ಮತ್ತೆ ಸೇರಿಕೊಳ್ಳಬೇಡ. ಮತ್ತೆ ದೇವರ ವಾಕ್ಯದಲ್ಲಿ ಹೇಳ್ತಾ ಇದ್ದೀವಿ, ರೋಗಿಯಾಗಿರುವಾಗಲೂ ಕೂಡ ಯೇಸು ಕ್ರಿಸ್ತನ ಬಾಸುಂಡಗಳಿಂದ ನಮಗೆ ರೋಗ ಸೌಖ್ಯ. ನಾವು ನೋವು ತಿನ್ನಬೇಡ ಅಂತೇಳಿ ಕರ್ತನ ಶರೀರದಲ್ಲಿ ನೋವು ತಿಂದುಕೊಂಡು ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಇವತ್ತು ನಾವು ಕರ್ತನಾದ ಯೇಸುವೇ, ನನಗೂ ನೀವು ಕೊಟ್ಟ ಸೌಖ್ಯಕ್ಕಾಗಿ ಸ್ತೋತ್ರ ಅಂತೇಳಿ ಬದುಕುವುದಾದರೆ ಮತ್ತೆ ನಾವು ಆ ರೋಗ ನಮಗೆ ಬರುವುದಿಲ್ಲ. ಆದರೆ ನಾವು ಅದನ್ನು ಮರೆತು ಬಿಟ್ಟು ಹಕ್ಕಿ ಮಾಡಿದ ಥರ ಸ್ವಲ್ಪ ದಿವಸ ಹೋಗ್ತಾ ಹೋಗ್ತಾ ದೂರ ಹೋಗಿ, ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ, ನನಗೆ ದೇವರ ಜೊತೆಯಲ್ಲಿರಲಿಕ್ಕೆ ಸಮಯ ಇಲ್ಲ, ನನ್ನ ಪಾಪಗಳನ್ನು ಅರಿಕೆ ಮಾಡಲಿಕ್ಕೆ ಸಮಯ ಇಲ್ಲ, ದೇವರು ಮಾಡಿದ ಉಪಕಾರಗಳಿಗೆ ಕೃತಜ್ಞತೆ ಹೇಳಲಿಕ್ಕೆ ಸಮಯ ಇಲ್ಲ ಅಂತೇಳಿ ನಾವು ಹೋಗುವಾಗ ಆ ಹಕ್ಕಿಗೆ ಬಂದ ಥರ ನಾವು ಕೂಡ ಆ ಗುಲಾಮತ್ವದ ದಾಸತ್ವದ ಯುಗದಲ್ಲಿ ಮತ್ತು ಸಿಕ್ಕಿಕೊಳ್ಳಿಕ್ಕೆ ಚಾನ್ಸ್ ಆಗುತ್ತೆ. ಅದರಿಂದ ನಾವು ನೋಡಿ, ಇದೆಲ್ಲ ನಮಗೆ ಕೊಟ್ಟಿದ್ರು ಕೂಡ ಕೊನೆಯದಾಗಿ ಹೇಳಿದೆಯಲ್ಲ, ಮರಣವೆಂಬ ಆ ದಾಸತ್ವ, ಆ ಪಾಪ, ಆ ಶಾಪ, ಅದೊಂದು ಭಯಂಕರವಾದ ನಮ್ಮ ಒಂದು ಕಷ್ಟವಾಗಿದೆ ಮರಣ ಎಂಬುದು. ಆದರೆ ಕ್ರಿಸ್ತನನ್ನು ನಂಬುವ ಪ್ರತಿಯೊಬ್ಬರಿಗೂ ನಿತ್ಯ ಜೀವವನ್ನು ಕೊಟ್ಟುಕೊಂಡು ದೇವರು ಒಂದು ಸುಂದರವಾದ ದೇಶವನ್ನು ಕೊಡ್ತೀನಿ ಅಂತೇಳಿ ನಮಗಾಗಿ ಯೇಸು ಸ್ವಾಮಿ ಕಾಯ್ತಾ ಇದ್ದಾರೆ. ಮರಣದಿಂದಲೂ ನಿದ್ರೆ ಥರ ದೇವರು ನಮಗೆ ಪರಲೋಕಕ್ಕೆ ಸೇರಿಸಿ ನಮಗೆ ಈ ಭೂಮಿಯಿಂದ ನಾವು ಹೋಗುವಾಗ ನಮಗೆ ಯೇಸು ಸ್ವಾಮಿಯ ಹತ್ತಿರಕ್ಕೆ ಹೋಗೋದು ಒಂದು ಸ್ವಂತದವರ ಮನೆ ಹೋಗೋ ಥರ, ಸ್ವಂತ ಪ್ರೀತಿ ಮಾಡುವ, ತುಂಬ ಪ್ರೀತಿಯಲ್ಲಿರುವ ತಂದೆ ತಾಯಿಯನ್ನು ವಿಸಿಟ್ ಮಾಡಲಿಕ್ಕೆ ಹೋಗೋ ಥರನೇ ಈ ಭೂಮಿಯಿಂದ ದೇವರ ಮಕ್ಕಳು ಭೂಮಿ ಬಿಟ್ಟು ಹೋಗುವಾಗ ಅವರಿಗೆ ಅನಿಸೋದು. ಹಾಗಾದರೆ ನಾವು ಈ ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟು ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡು ಶಾಪದಿಂದ ಬಿಡುಗಡೆ ಹೊಂದಿಕೊಂಡು ನಾವು ಕರ್ತನೇ ನನ್ನ ಜೊತೆಯಲ್ಲಿ ಇರಬೇಕಪ್ಪ, ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ, ನನ್ನನ್ನು ಬಿಟ್ಟು ನೀವು ಹೋಗಬೇಡ ಅಂತೇಳಿ ನಾವು ಬದುಕೋದಾದರೆ ನಮಗೂ ಕೂಡ ಈ ಫ್ರೀಡಮ್ ಭೂಮಿಯಲ್ಲಿ ಸದಾ ಕಾಲ ಇರುತ್ತೆ. ಭೂಮಿ ಬಿಟ್ಟು ನಾವು ಈ ಮರಣದಿಂದ ಭೂಮಿ ಮಾರ್ಪಡುವಾಗ ನಾವು ನಿದ್ರೆ ಹೋಗಿದ ಥರ ಈ ಭೂಮಿಯಿಂದ ನಾವು ಭೂಮಿಯಲ್ಲಿ ಕಣ್ಮುಚ್ಚುತ್ತೀವಿ, ನಮ್ಮನ್ನು ದೇವರು ಸ್ವರ್ಗದಲ್ಲಿ ನಿದ್ರೆಯಿಂದ ಎಬ್ಬಿಸ್ತಾರೆ. ನಾವು ಆ ಸುಂದರ ದೇಶವನ್ನು ನೋಡ್ತೀರಾ. ಈ ಭೂಮಿಯಲ್ಲಿರೋದೆಲ್ಲ ಚಿಕ್ಕದೆಂದು ಆವಾಗ ನಮಗೆ ಗೊತ್ತಾಗುತ್ತದೆ. ಹಾಗಾದರೆ ಈ ಇಂಡಿಪೆಂಡೆನ್ಸ್ ಡೇಯಲ್ಲಿ ಕ್ರಿಸ್ತನು ಕೊಡುವ ಆ ಫ್ರೀಡಮನ್ನು ನಾವು ತೆಗೆದುಕೊಳ್ಳಿಕ್ಕಾಗಿ ನಾವು ಒಂದು ನಿಮಿಷ ಕೂಡ ಶಿರಬಾಗೋಣ, ಪ್ರಾರ್ಥನಾ ಮಾಡಿಕೊಳ್ಳೋಣ, ನಮ್ಮನ್ನೇ ಸಮರ್ಪಿಸಿಕೊಡೋಣ. ಕರ್ತನ ದೇವರೇ, ನಾನು ಪಾಪ ಮಾಡಿರುವಾಗಲೂ
ನನ್ನ ಪಾಪವನ್ನು ನೋಡಿಕೊಳ್ಳದೆ ನನಗೋಸ್ಕರ ಆ ಪರಿಶುದ್ಧ ಪಟ್ಟಣದಿಂದ ಇಳಿದು ಭೂಮಿಗೆ ಬಂದು ಬರೀ ಗೋದಲಿಯಲ್ಲಿ ಒಂದು ಒಳ್ಳೆ ಬಟ್ಟೆ ಇಲ್ಲ, ಒಂದು ಒಳ್ಳೆ ಮನೆ ಇಲ್ಲದೆ ನೀವು ನಮಗೋಸ್ಕರ ಭೂಮಿಗೆ ಬಂದು ನಮಗೋಸ್ಕರ ಕರ್ತನೆ ಜನಿಸಿ ಪಾಪಗಳಿಂದ ಬಿಡಿಸಲಿಕ್ಕಾಗಿ ನೀವು ಬಂದಿದ್ದೀರಲ್ಲ ಕರ್ತನೆ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಈ ಸಮಯದಲ್ಲಿ ಕರ್ತನೆ ನೀವು ನಮ್ಮ ಮೇಲೆ ದಯ ತೋರಿರಿ. ಮಾಡಿದ ಸಕಲ ಅಪರಾಧಗಳನ್ನು ದೇವರೇ ಕ್ಷಮಿಸಲಿಕ್ಕೆ ನೀವು ಸರ್ವಶಕ್ತನೆಂದು ಹೇಳುವಾಗ ದೇವರೇ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಜೀವದಲ್ಲಿ ಕೂಡ ಇರುವ ಪಾಪಗಳನ್ನು ಅರಿಕೆ ಮಾಡಿ ಒಪ್ಪಿಸಿ ಬಿಟ್ಟು ಬಿಡಲಿಕ್ಕೆ ಕೃಪೆ ಕೊಡಬೇಕಾಗಿ ಪ್ರಾರ್ಥಿಸುತ್ತೇವಪ್ಪ. ದೇವರೇ, ನಾವು ಮಾಡಿದ ಪಾಪಗಳಿಗೋಸ್ಕರ ನೀವು ಶಿಲುಬೆಯಲ್ಲಿ ಎಷ್ಟೋ ಜಡಿಯಲ್ಪಟ್ಟು ದೇವರೇ ಕೈಗಾಲುಗಳಲ್ಲಿ ಮೊಳೆ ಹೊಡೆಯಲ್ಪಟ್ಟು ಎಷ್ಟು ನೋವು ತಿಂದಿದ್ದೀರಾ. ನಾವು ಅನುಭವಿಸಬೇಕಾದ ದಂಡನೆ ನೀವು ಅನುಭವಿಸ್ಕೊಂಡಿದ್ದೀರಾ. ಇವಾಗ ಕರ್ತನೆ ಮಾಡಿರುವ ಎಲ್ಲ ಪಾಪಗಳು ಅಪರಾಧಗಳು ಕ್ಷಮಿಸಿರಿ ಕರ್ತನೆ. ದೇವರೇ, ಈ ವಾಕ್ಯ ಕೇಳುತ್ತಾ ಇರುವಾಗಲೇ ದೇವರೇ ಅವರವರ ಜೀವನದಲ್ಲಿ ಬಂದಿರುವ ಅಪರಾಧಗಳ ಬಗ್ಗೆ ಅವರವರಿಗೆ ಅರಿವುಂಟಾಗಲಿ ಅಪ್ಪ. ಆ ಪಾಪಿನಿಯಾದ ಸ್ತ್ರೀ ದೇವರೇ ನಿನ್ನ ಪಾದವನ್ನು ದೇವರೇ ಕಣ್ಣೀರಿಂದ ತೊಳೆದು ದೇವರೇ ಕೂದಲಿಂದ ದೇವರೇ ಒರೆಸಿ ದೇವರೇ ಅಪ್ಪ ಸುಗಂಧ ತೈಲವನ್ನು ಹಚ್ಚಿ ಮುದ್ದಿಟ್ಟ ಪ್ರಕಾರ ಕರ್ತನೆ ಒಬ್ಬೊಬ್ಬರು ಕೂಡ ತನ್ನ ಪಾಪಗಳಿಂದ ಬಿಡುಗಡೆ ಹೊಂದಲಿಕ್ಕಾಗಿ ದೇವರ ಪಾದ ಹಿಡಿದು ಅಷ್ಟೊಂದು ದೇವರನ್ನು ಪ್ರೀತಿಸುವ ಮನಸ್ಸನ್ನು ಅನುಗ್ರಹಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಶಾಪಗ್ರಸ್ತವಾದ ದೇವರೇ ಆ ಮುಳ್ಳು ಕಿರೀಟ, ಆ ಶಿಲುಬೆ, ಆ ಮರದ ಕಂಬದಲ್ಲಿ ತೂಗಾಡಲ್ಪಡುವವರೆಲ್ಲರೂ ಕೂಡ ಶಾಪಗ್ರಸ್ತರೆಂದು ಬರೆದಿರುವಾಗಲೂ ನೀವು ನಮಗೋಸ್ಕರ ಒಂದು ಶಾಪವಾಗಿ ಮಾರ್ಪಟ್ಟಿದೆ. ನಮ್ಮ ಶಾಪ ನೀಗಿಸಲಿಕ್ಕಾಗಿ ದೇವರೇ ಆ ಶಾಪದ ಶಿಕ್ಷೆ ನೀವು ಅನುಭವಿಸಿಕೊಂಡ ಕಾರಣ ಕರ್ತನೆ ನಮಗೆ ಶಾಪದಿಂದ ವಿಮುಕ್ತಿ ಆಯಿತಲ್ಲ. ದೇವರೇ, ನಿಮ್ಮನ್ನು ನಾವು ಪ್ರೀತಿಸುತ್ತೇವೆ. ನೀವು ಕೊಟ್ಟ ಆ ಶಾಪದ ವಿಮುಕ್ತಿಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ದೇವರೇ. ಅದೇ ರೀತಿಯಾಗಿ ದೇವರೇ ರೋಗಗಳು ಆಗಿ ನಾವು ದೇವರೇ ಭೂಮಿಯಲ್ಲಿ ಕಷ್ಟಪಡಬೇಡ ಅಂದೇಳಿ ರೋಗಕ್ಕೊಂದು ಪರಿಹಾರ ಕೊಡಲಿಕ್ಕಾಗಿ ನಿಮ್ಮ ಶರೀರ ಎಲ್ಲ ಬಾಸುಂಡಗಳಿಂದ ದೇವರೇ ನೀವು ತುಂಬಿಕೊಂಡು ನಮಗೆ ಆ ಬಾಸುಂಡಗಳಿಂದಲೇ ಬಿಡುಗಡೆ ಸೌಖ್ಯವನ್ನು ಕೊಟ್ಟಿದ್ದೀರಲ್ಲ ಕರ್ತನೆ. ದೇವರೇ, ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ದೇವರೇ ಎಂಥ ವಿಧವಾದ ರೋಗದಲ್ಲಿದ್ದರೂ ಕೂಡ ನಿಮ್ಮ ಬಾಸುಂಡಗಳಿಂದ ಅವರಿಗೆ ಸೌಖ್ಯವಾಗುವಂತೆ ಸಮಾಧಾನ ಆಗಿರುವಂತೆ ದೇವರೇ ನಿಮ್ಮ ಬಾಸುಂಡಗಳಿಂದ ಗುಣವಾಗುವಂತೆ ಸಹಾಯ ಮಾಡಿ ಎಂದು ಪ್ರಾರ್ಥಿಸುತ್ತೇವೆ. ದೇವರೇ, ಮರಣವೆಂಬ ದೇವರೇ ಆ ಭಯಂಕರವಾದ ಬಂಧನ ಅದರಿಂದ ಫ್ರೀಡಮ್ ಕೊಡಲಿಕ್ಕಾಗಿ ನೀವು ಬಂದು ದೇವರೇ ನರಕವೆಂಬ ಆ ಭಯಂಕರವಾದ ನಿತ್ಯ ಮರಣದಿಂದ ನಮ್ಮನ್ನು ಬಿಡಿಸಿ ಸ್ವರ್ಗರಾಜ್ಯವೆಂಬ ನಿತ್ಯ ಸಂತೋಷದಲ್ಲಿ ನಮಗೆ ದಾರಿ ತೋರಿಸಿ ಅದರಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಿಕ್ಕಾಗಿ ವಾಗ್ದಾನ ಮಾಡಿರುವ ಕರ್ತನೆ, ನಿಮಗೆ ನಾವು ಮತ್ತು ಸ್ತೋತ್ರ ಸಲ್ಲಿಸುತ್ತೇವೆ. ನಿಮ್ಮ ಕರುಣೆಯಿಂದ ಕೃಪೆಯಿಂದ ದೇವರೇ ಮತ್ತೆ ಪಾಪ ಮಾಡದೆ ದೇವರೇ ನಾವು ಕೇಳಿದ ಸ್ಟೋರಿ ಪ್ರಕಾರ ದೇವರೇ ಎಷ್ಟೋ ಕಷ್ಟ ಎಂದೇಳಿ ಅಳ್ತಾ ಇರುವ ಆ ಹಕ್ಕಿಗೆ ಆ ಗಿಣಿಗೆ ಒಳ್ಳೆ ರೀತಿಯಲ್ಲಿ ಕರ್ಕೊಂಡೋಗಿ ಒಂದು ಬೆಲೆ ಕೊಟ್ಟು ತಕ್ಕೊಂಡೋಗಿ ಅದನ್ನು ಸಂತೋಷವಾಗಿ ಇರಿಸುವಾಗ ಸ್ವಾತಂತ್ರ್ಯವನ್ನೆಲ್ಲ ಕೊಟ್ಟಿರುವಾಗ ಅದನ್ನು ತನ್ನ ಫ್ರೀಡಮನ್ನು ಅದು ಮಿಸ್ಯೂಸ್ ಮಾಡಿದ್ರಿಂದ ಕರ್ತನೆ ಅದು ಮನಸ್ಸು ಬಂದಂಗೆ ಹೋಗಿದ್ರಿಂದ ಅದರ ಲೈಫು ಮತ್ತೆ ಆ ಗೂಡೊಳಗಡೆ ಸಿಕ್ಕಿ ಬಿದ್ದಿದೆ. ಅದೇ ಪ್ರಕಾರ ದಾಸತ್ವ ನೊಗದಲ್ಲಿ ಮತ್ತೆ ಸಿಕ್ಕಿಕೊಳ್ಳಬೇಡಿರಿ ಎಂದ ವಾಕ್ಯದಲ್ಲಿ ಬರೆದಿರುವಾಗ ಸಿಕ್ಕಿರುವ ಸ್ವಾತಂತ್ರ್ಯವನ್ನು ಸಿಕ್ಕಿರುವ ಆಶೀರ್ವಾದವನ್ನು ಸಿಕ್ಕಿರುವ ಎಲ್ಲ ದೇವರ ದಯಾ ದಾನಗಳನ್ನು ಅನುಭವಿಸಿಕೊಳ್ಳಿಕ್ಕಾಗಿ ಕರ್ತನ ಜೊತೆಯಾಗಿ ನಡೆದುಕೊಳ್ಳಬೇಕು. ಯಾವ ಪಾಪದಲ್ಲೂ ಅದರಲ್ಲಿ ನಡಿಬಾರದು, ಅದನ್ನು ನೋಡಲೂಬಾರದಂತ ಒಂದು ತೀರ್ಮಾನವನ್ನು ಎಲ್ಲರಿಗೂ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ದೇವರೇ, ನಿಮ್ಮ ಪಾದದಲ್ಲಿ ಸಮಯವೆಲ್ಲ ದೇವರೇ ಸಮರ್ಪಿಸುತ್ತೇವೆ. ಪ್ರತಿಯೊಬ್ಬರ ಕುಟುಂಬಗಳಲ್ಲೂ ಶಾಂತಿ ಸಮಾಧಾನ ಉಂಟಾಗಲಿ. ವಾಕ್ಯ ಕೇಳಿದ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈ ಇಂಡಿಪೆಂಡೆನ್ಸ್ ಡೇಯಲ್ಲಿ ಅವರ ಲೈಫಲ್ಲಿ ಕೂಡ ಒಂದು ಒಳ್ಳೆಯ ದಿವಸವಾಗಿ ಮಾರ್ಪಡಲಿ. ಕ್ರಿಸ್ತನು ಕೊಡುವ ಎಲ್ಲ ಶುಭಗಳು ಈ ಮನೆಗೆ ಉಂಟಾಗಲಿ. ಕ್ರಿಸ್ತನು ಕೊಡುವ ಎಲ್ಲ ಆಶೀರ್ವಾದಗಳು ಇವರಿಗೆ ಬರಲಿ. ಕ್ರಿಸ್ತನಿಂದ ಬರುವ ಎಲ್ಲ ಆಶೀರ್ವಾದಗಳಿಂದ ಸಂತೋಷದಿಂದ ಈ ಮನೆಗಳು ತುಂಬಲ್ಪಡಲಿ ಎಂದು ಪ್ರಾರ್ಥಿಸುತ್ತೇವಪ್ಪ. ನಿನ್ನ ಕರುಣೆಯಿಂದ ತುಂಬಿಸು, ಎಲ್ಲ ಶುಭಗಳು ಉಂಟಾಗಲಿ. ದೇವದೂತರುಗಳು ಒಂದೊಂದು ಮನೆಯಲ್ಲೂ ದಂಡಿಳಿದು ಅವರಿಗೆ ಬರಬೇಕಾದ ಎಲ್ಲ ಶೋಧನೆಯಿಂದ ಕಾಪಾಡಲಿ. ಎಲ್ಲ ಪಾಪವನ್ನು ಬಿಡಿಸಿ ಯಾವುದೇ ಪಾಪದಲ್ಲಿ ಬೀಳದ ಹಾಗೆ ದೇವರಾತ್ಮನೆ ಎಚ್ಚರಿಕೆ ಕೊಟ್ಟು ನಡೆಸಬೇಕಾಗಿ ಪ್ರಾರ್ಥಿಸಿ
ಪ್ರಾರ್ಥಿಸುತ್ತೇವೆ. ಪವಿತ್ರಾತ್ಮನೇ, ಒಬ್ಬೊಬ್ಬರನ್ನು ಸ್ಪರ್ಶಿಸು, ಅವರನ್ನು ಸಂತೈಸು, ಅವರನ್ನು ಬಲಪಡಿಸು. ಪವಿತ್ರಾತ್ಮನಿಂದ ಒಬ್ಬೊಬ್ಬರು ತುಂಬಲ್ಪಡಲಿ, ಪವಿತ್ರಾತ್ಮನ ವರಗಳಿಂದ ತುಂಬಲ್ಪಡಲಿ, ಪವಿತ್ರಾತ್ಮನ ಆ ವರಗಳಿಂದ, ಆ ಅಭಿಷೇಕದಿಂದ ಒಂದೊಂದು ಮನೆಗಳಲ್ಲಿರುವರು ತುಂಬಿಸಲ್ಪಡಲಿ ಎಂದು ಪ್ರಾರ್ಥಿಸುತ್ತೇವೆ. ಕರ್ತನೇ, ನೀವು ಅದೇ ಥರ ಮಾಡಿದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರನ್ನು ಸ್ಪರ್ಶಿಸಿ ಕರ್ತನೇ, ದೂತರುಗಳ ಸಹಾಯವನ್ನು ಕೊಟ್ಟು ಪವಿತ್ರಾತ್ಮದಿಂದ ತುಂಬಿಸದಕ್ಕಾಗಿ ನಿಮಗೆ ವಂದನೆ. ದೇವರೇ, ನಿಮ್ಮ ನಾಮಕ್ಕೆ ಮಾತ್ರ ಈ ಮಕ್ಕಳಿಂದಲೂ ಎಲ್ಲರಿಂದಲೂ ಮಹಿಮೆಯಾಗಲಿ. ಎಲ್ಲವನ್ನೂ ನಿಮ್ಮ ಪಾದಡಿಯಲ್ಲಿ ಸಮರ್ಪಿಸುತ್ತೇವೆ. ನಮಗಲ್ಲ ಕರ್ತನೇ, ನಮಗಲ್ಲ, ನಿಮ್ಮ ನಾಮಕ್ಕೇ ಮಹಿಮೆಯಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕ ತಂದೆಯೇ, ಆಮೇನ್. ದೇವರದಾನೆ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.